real nature. ಸ್ತೋತ್ರವಾಗಲಿ. ದೇವ ನೆನ್ನೆ ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿದ್ದಾನೆ. ಸಂತೋಷವಾಗಿದ್ದೀರಾ? ಸಮಾಧಾನವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಸಂತೋಷವುಳ್ಳವರಾಗಿಯೇ ಇರಬೇಕು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿದ್ದವರಿಗೆ ಹೇಳಿ, ಇಲ್ಲ, ನಾ ಹೇಳಿದನಷ್ಟೇ ಹೇಳಿ ಅವರಿಗೆ. ಪಕ್ಕದಲ್ಲಿದ್ದವ್ರು ನೋಡಿ, ನೀವು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದೀರಿ ಅಂತ ಹೇಳಿ. ಅವ್ರ ಮುಖ ನೋಡಿ ಹೇಳಬೇಕು. ಪುರುಷರಿಗೆ ಹೇಳಿ, ಸ್ತ್ರೀಯರಿಗೆ ಹೇಳಿ. ಕರೆಕ್ಟ್ ಅಲ್ಲ? ನೋಡ್ಲಿಕ್ಕೆ ಚೆನ್ನಾಗಿ ಅದಾರಲ್ಲ? ಅಲ್ಲೆಲ್ಲೂಯ್ಯ. ಯಾಕಂದ್ರೆ ನಾವು ಹಂಗೆ ಹೇಳುವಾಗ ಅವ್ರಿಗೊಂದು ನಗು ಬರುತ್ತಲ್ಲ, ಆ ನಗು ನಿಜವಾಗಲೂ ತುಂಬಾ ಒಳ್ಳೇದಾಗಿರುತ್ತೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿದ್ದೀರಾ? ಇಲ್ಲಿದ್ದವ್ರು ಮಾತ್ರ ಹಲ್ಲೆಲೂಯಾ ಬಂದ್ಬಿಟ್ಟು. ಆಮೇಲೆ ಹಲ್ಲೆಲೂಯಾ. ಸೊ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ದೇವರ ವಾಕ್ಯಕ್ಕಾಗಿ ಹೋಗೋಣ. ಒಂದು ಸಮಯದಲ್ಲಿ ನಿನ್ನೆ ರಾತ್ರಿ ನಾನು ಬಸ್ನಲ್ಲಿ ಪ್ರಯಾಣ ಮಾಡಿ ಬರ್ತಾ ಇರುವಾಗ ದೇವರೊಂದು ಆಲೋಚನೆ ಕೊಟ್ಟಿದ್ರೆ, ಆಲೋಚನೆ ಮೇರೆಗೆ ವಾಕ್ಯಗಳು ದೇವ ನನಗೆ ದಯಪಾಲಿಸಿದ. ವಾಕ್ಯ ಓದಿಕೊಳ್ಳೋಣ. ಲೂಕನ ಪುಸ್ತಕ 18ನೇ ಅಧ್ಯಾಯ 1ನೇ ವಚನ. ಲೂಕನ ಪುಸ್ತಕ 18ನೇ ಅಧ್ಯಾಯ 1ನೇ ವಚನ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸೌಮ್ಯವನ್ನು ಹೇಳಿದನು. ಆಮೆನ್. ಬೇಸರಗೊಳ್ಳದೆ ಯಾವಾಗ್ಲೂ ಪ್ರಾರ್ಥನೆ ಮಾಡಬೇಕು ಅನ್ನೋದಕ್ಕೋಸ್ಕರ ದೇವರಲ್ಲಿ ಒಂದು ಸಾಮ್ಯವನ್ನು ತಿಳಿಸ್ತಾ ಇದ್ದಾನೆ. ಸಾಮ್ಯ ನಮಗೆ ಆಮೇಲೆ ಮನೇಲಿ ಹೋಗಿ ನೀವೇನ್ ಮಾಡ್ರಿ, ಓದ್ಕೊಳ್ರಿ. ಆದ್ರೆ ವಾಕ್ಯ ಪ್ರಾರಂಭವಾಗ್ತಾ ಇದೆ, ಬೇಸರಗೊಳ್ಳದೆ ಯಾವಾಗ್ಲೂ ಏನ್ ಮಾಡ್ಬೇಕಂತ, ನೀವು ಪ್ರಾರ್ಥನೆ ಮಾಡ್ಬೇಕು. ಆಮೇಲೆ ಅರ್ಥ ಆಯ್ತಾ? ಏನ್ ಮಾಡ್ಬೇಕಂತ ನಾವು? ಪ್ರಾರ್ಥನೆ ವಿಷಯದಲ್ಲಿ ಏನ್ ಬರಬಾರದು? ಊಟದ ವಿಷಯದಲ್ಲಿ ಏನ್ ಬರ್ಬೋದು? ಊಟ ತುಂಬೈತಿ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ಆದ್ರೆ ಪ್ರಾರ್ಥನೆ ವಿಷಯದಲ್ಲಿ ಏನ್ ಬರಬಾರ್ದು ನಮಗೆ? ಯಾವ ವ್ಯಕ್ತಿಗೆ ಪ್ರಾರ್ಥನೆಯಲ್ಲಿ ಬೇಸರ ಬರ್ತಾ ಇದೆಯೋ ಅವನ ಆತ್ಮಿಕವಾಗಿ ಇಲ್ಲ ಅಂತ ಅರ್ಥ. ಆಮೇಲೆ ಯಾವ ವ್ಯಕ್ತಿಗೆ ಪ್ರೇಯರ್ ಮಾಡ್ಲಿಕ್ಕೆ ಬೇಸರವಾಗ್ತಾ ಇದೆಯಾ ಅಂದ್ರೆ ಅವನಲ್ಲಿ ಪರಿಶುದ್ಧಾತ್ಮ ಇಲ್ಲ ಅಂತ ಅರ್ಥ. ಯಾವ ವ್ಯಕ್ತಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂತಿದಾನೋ ಅವನಲ್ಲಿ ದೇವರ ಕಾರ್ಯಗಳ ಆಸಕ್ತಿ ಇಲ್ಲ ಅಂತ ಅರ್ಥ. ಆಮೇಲೆ ಅಲ್ಲೂ ಅರ್ಥ ಆಯ್ತಲ್ಲ? ಸೊ ಯಾವ ವ್ಯಕ್ತಿ ಬೇಸರವಿಲ್ಲದೆ ಪ್ರಾರ್ಥನೆ ಮಾಡ್ತಾನೋ ಅವನಲ್ಲಿ ಪರಿಶುದ್ಧಾತ್ಮನಿದ್ದಾನೆ, ಅವನಲ್ಲಿ ದೇವರಲ್ಲಿ ಆಸಕ್ತಿ ಇದೆ, ಅವನು ದೇವರಲ್ಲಿ ಬೆಳೀತಾ ಇದ್ದಾನೆ, ಅವನು ಸೈತಾನ್ ಎದುರಿಸ್ತಾ ಇದ್ದಾನೆ ಅಂತ ಅರ್ಥ. ಆಮೇಲೆ ಹಲ್ಲೆಲೂಯಾ. ಸೊ ಒಬ್ಬ ವ್ಯಕ್ತಿಗೆ ಪ್ರಾರ್ಥನೆಯಲ್ಲಿ ಮಾತ್ರ ಏನ್ ಬರಬಾರದು? ಬೇಸರ ಬರಬಾರದು. ಅದಕ್ಕೆ ಲೂಕನ ಪುಸ್ತಕದಲ್ಲಿ ಯೇಸು ಸ್ವಾಮಿ ಹೇಳಿದ್ದಾನೆ, ಬೇಸರವಿಲ್ಲದೆ ಪ್ರಾರ್ಥನೆ ಮಾಡಿರಿ. ಆಮೇಲೆ ನಿದ್ದೆಗನ್ನಾಗಿದ್ದು ನಾವೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ತಾ ಇರಬೇಕು. ಪ್ರಾರ್ಥನೆಯನ್ನು ಉತ್ಸಾಹಿರಬೇಕು. ಹಲ್ಲೆಲೂಯಾ. ಓಕೆ, ಅನೇಕ ಪ್ರಾರ್ಥನೆಗಳನ್ನ ಮಾಡುತ್ತೇವೆ. ಆದರೆ ದೇವರು ಇಷ್ಟಪಡುವಂತ ಪ್ರಾರ್ಥನೆಗಳಲ್ಲಿ ತುಂಬಾ ಒಂದು ಮುಖ್ಯವಾದ ಒಂದು ಪ್ರಾರ್ಥನೆ ನಮ್ಮ ಕುಟುಂಬ ಪ್ರಾರ್ಥನೆ. ಆಮೇಲೆ ಕೇಳಿಸ್ತಾ ಇದ್ದೀರಾ? ದೇವರು ಇಷ್ಟಪಡುವಂತ ಪ್ರಾರ್ಥನೆಯಲ್ಲಿ ಅತಿ ಮುಖ್ಯವಾದ ಪ್ರಾರ್ಥನೆ ಯಾವುದದು? ಕುಟುಂಬ ಪ್ರಾರ್ಥನೆ. ಆಮೇನ್. ಕುಟುಂಬ ಪ್ರಾರ್ಥನೆ ದೇವರು ಏನ್ ಮಾಡ್ತಾನೆ? ಇಷ್ಟಪಡ್ತಾನೆ, ಬಯಸುತ್ತಾನೆ. ಹಲ್ಲೆಲೂಯಾ. ಒಂದು ವಾಕ್ಯವನ್ನು ಓದಿಕೊಳ್ಳಬಹುದು. ಲೂಕನ ಪುಸ್ತಕ 1ನೇ ಅಧ್ಯಾಯ 13ನೇ ವಚನ. ಲೂಕನ ಪುಸ್ತಕ 1ನೇ ಅಧ್ಯಾಯ 13ನೇ ವಚನ. ಜಕರಿಯನೇ, ಭಯಪಡಬೇಡ, ಯಾಕೆಂದರೆ ನಿನ್ನ ಪ್ರಾರ್ಥನೆಯು ನನಗೆ ಕೇಳಿಸಲ್ಪಟ್ಟಿದೆ. ಆಮೇನ್. ಜಕರಿಯ ಇವ ಯಾರಂದ್ರೆ ಒಬ್ಬ ಯಾರವನು? ಈ ಜಕರಿಯ ಯಾರು? ಯಾಜಕ. ಈ ಜಕರಿಯ ಯಾರು?
ಯಾಜಕ. ಆಮೇನ್, ಅಲ್ಲೂ ಅರ್ಥ ಆಯ್ತಲ್ಲ. ಯಾಜಕ ಅಂದ್ರೆ ಒಂದು ಸಭೆಯಲ್ಲಿ ಸೇವೆ ಮಾಡುವಂತ ಒಬ್ಬ ವ್ಯಕ್ತಿ ಅವನು. ಆಮೇನ್, ಅರ್ಥ ಆಯ್ತಾ? ಸಭೆಯಲ್ಲಿ ಸೇವೆ ಮಾಡ್ತಾ ಇರುವಂತ ಒಂದು ವ್ಯಕ್ತಿ. ಯಾಜಕನ ಕೆಲಸ ಏನಂತ ಹೇಳಿದ್ರೆ ಯಾವಾಗ್ಲೂ ಸಭೆಯಲ್ಲಿ ಇರೋದು, ಸಭೆಯವರಿಗಾಗಿ ಪ್ರಾರ್ಥನೆ ಮಾಡೋದು, ಸಭೆಯವರಿಗಾಗಿ ಬಲಿ ಕೊಡೋದು, ಸಭೆಯವ್ರಿಗೆ ಏನ್ ತಗೊಂಡ್ ಬಂದು ಕೊಟ್ಟರು ದೇವರ ಸಮ್ಮುಖದಲ್ಲಿ ಹೋಗಿ ಒಪ್ಪಿಸಿಕೊಡೋ, ಸಮರ್ಪಣೆ ಮಾಡೋದು, ಇದು ಕೆಲಸ ಯಾಜಕ ಸೇವೆ ಅಂತ. ಆಮೇನ್, ಅಲ್ಲೆಲ್ಲೂಯ್ಯ. ಒಬ್ಬ ಯಾಜಕನಾಗಿದ್ದನು. ಆದ್ರೆ ದೇವದೂತನು ತುಂಬಾ ವಯಸ್ಸಾದ ಮೇಲೆ ಅವನ ಹತ್ರ ಬರ್ತಾ ಇದ್ದಾನೆ. ಅವನಿಗೂ ಅವನ ಹೆಂಡತಿಗೆ ಏನಾಗಿದೆ? ತುಂಬಾ ವಯಸ್ಸಾಗಿದೆ. ಅವನ ಹೆಂಡತಿ ಎಲಿಸಬೆತ್ ಅಂತೇಳಿ, ಅವಳು ಇಬ್ರಿಗೆ ಏನಾಗಿದೆ? ತುಂಬಾ ವಯಸ್ಸಾಗಿದೆ. ವಯಸ್ಸಾದ ಮೇಲೆ ದೇವದೂತನ ಅವನ ಹತ್ರ ಬಂದು ಕೇಳ್ತಾ ಇದ್ದಾನೆ, ಜಕರಿಯನೇ, ಏನ್ ಮಾಡಬೇಡ ನೀನು, ಭಯಪಡಬೇಡ. ಆಮೇಲೆ ಏನ್ ಮಾಡಬೇಡ ನೀನು, ಭಯಪಡಬೇಡ. ನಿನ್ನ ಪ್ರಾರ್ಥನೆಯು ನನಗೇನಾಗಿದೆ? ಕೇಳಿಸಲ್ಪಟ್ಟಿದೆ. ನಿನ್ನ ಪ್ರಾರ್ಥನೆ ನನಗೆ ಬಂದು ಮುಟ್ಟಿದೆ. ಆಮೇನ್, ಹಲ್ಲೆಲೂಯ. ನೋಡ್ರಿ, ಇಲ್ಲಿ ಅವನಿಗೆ ಒಂದು ಕೊರಗಿತ್ತು. ಏನದು? ಮಕ್ಕಳಾಗ್ಲಿಲ್ಲ. ಆಮೇನ್, ಅವನಿಗೆ ಏನಾಗಿಲ್ರಿ? ಮಕ್ಕಳು. ಆದ್ರೆ ಯಾರವನು? ಯಾಜಕ, ದೇವ ಸೇವಕ. ಎಷ್ಟೋ ಜನರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಎಷ್ಟೋ ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆದ್ರೆ ಅವನ ಜೀವಿತದಲ್ಲಿ ಏನಿತ್ತು? ಒಂದು ಬಂಜೆತನ, ಒಂದು ಕೊರಗು. ಅವನಿಗೇನಿಲ್ಲ? ಮಕ್ಕಳೇ ಇಲ್ಲ. ಸುಮಾರು ವರ್ಷಗಳಾದ ನಂತರ, ವಯಸ್ಸಾದ ಮೇಲೆ ದೇವದೂತನು ಬಂದು ಮಾತಾಡ್ತಾ ಇದ್ದಾನೆ, ಜಕರಿಯಾನೇ, ನೀನು ಹೆದರಬೇಡ, ನಿನ್ನ ಪ್ರಾರ್ಥನೆ ನನ್ನ ಬಂದು ಮುಟ್ಟಿದೆ. ಆಮೇಲೆ ಹೆಂಡತಿಗೆ, ಅವನಿಗೆ ಮಕ್ಕಳಿಲ್ಲ. ಸೊ ಎಷ್ಟೋ ವಯಸ್ಸಾಗಿದೆ. ಮೂರನೇದಾಗಿ ನೋಡೋದಾದ್ರೆ ಮಕ್ಕಳೇ ಇರುವಂತ ಸಾಧ್ಯತೆಗಳು ಇಲ್ಲ. ಅರ್ಥ ಆಯ್ತಾ? ಸೊ ಇಂಥ ಟೈಮ್ನಲ್ಲಿ ದೇವದೂತನ್ ಬಂದಿದ್ದಾನೆ. ಜಕರಿಯ, ನಿನ್ನ ಪ್ರಾರ್ಥನೆಯನ್ನು ಕೇಳಿಸಿದೆ. ಅದರ ಅರ್ಥ ಏನು? ಅವನು ಏನ್ ಪ್ರಾರ್ಥನೆ ಮಾಡಿದಾನೆ ಏನು ಗೊತ್ತಿಲ್ಲ ನಮಗೆ. ಅವನೇನ್ ಪ್ರಾರ್ಥನೆ ಮಾಡಿದಾನೆ ಏನು ಗೊತ್ತಿಲ್ಲ. ಆದರೆ ದೇವರನ್ನು ಹೇಳ್ತಾ ಇದ್ದಾನೆ, ನಿನಗೆ ಒಬ್ಬ ಮಗ ಹುಟ್ಟುತ್ತಾನೆ. 14ನೇ ವಚನದಲ್ಲಿ ನೋಡುತ್ತೆ, ನಿನಗೆ ಒಬ್ಬ ಮಗ ಹುಟ್ಟುತ್ತಾನೆ. ಅವನು ದೊಡ್ಡ ಒಂದು ಪ್ರವಾದಿಯಾಗಿ ಬರ್ತಾನೆ. ಅವನ ಹುಟ್ಟಿನಲ್ಲಿ ಒಂದು ಮಿರಾಕಲ್, ಅವನ ಒಂದು ಜೀವಿತದಲ್ಲಿ ಒಂದು ಮಿರಾಕಲ್, ಅವನ ಸಾವಿನಲ್ಲಿ ಒಂದು ಮಿರಾಕಲ್. ಸೊ ಅವನ ಜೀವಿತದಲ್ಲಿ ಸಂಪೂರ್ಣ ಒಂದು ಬದಲಾವಣೆ ಬರುತ್ತೆ. ಅಂತ ಒಂದು ಶ್ರೇಷ್ಠವಾದ ಒಂದು ಮಗನನ್ನು ದೇವರು ನನಗೆ ಕೊಡ್ತಾನೆ. ಅವನಿಗೆ ಯೋಹಾನ್ ಎಂಬುದಾಗಿ ಹೆಸರಿಡಬೇಕಂತ ದೇವರು ಹೇಳಿದ್ರು. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಅವ್ನು ನೋಡ್ರಿ, ಅಂದ್ರೆ ಅರ್ಥ ಏನು? ಅವನು ತನ್ನ ಹೆಂಡತಿಗೋಸ್ಕರ ಅನೇಕ ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಾ ಬಂದಿದ್ದಾನೆ. ಅನೇಕ ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಾ ಬಂದಿದ್ದಾನೆ. ಅವನ ಪ್ರಾರ್ಥನೆಯಲ್ಲಿ ಸ್ವಲ್ಪ ಏನಾಗ್ಲಿಲ್ಲ, ಬೇಸರ ಆಗ್ಲಿಲ್ಲ. ಆಮೇಲೆ ಅಲ್ಲೂಯ್ಯ. ಮದುವೆ, ಯವನ ಕಾಲದಲ್ಲಿ ಮದುವೆ ಆಗಿರ್ತಾರೆ. ಈಗ ವಾಕ್ಯದಲ್ಲಿ ನೋಡೋ ಪ್ರಕಾರ ಅವನಿಗೆ ಏನಾಗಿದೆ? ಮುಪ್ಪಿನ ಕಾಲ ಬಂದಿದೆ, ತುಂಬಾ ವಯಸ್ಸಾಗಿದೆ. ತುಂಬಾ ವಯಸ್ಸಾದ ಮೇಲೆ ದೇವದೂತರು ಬಂದು ಮಾತಾಡ್ತಾ ಇದ್ದಾನೆ, ನಿನ್ನ ಪ್ರಾರ್ಥನೆ ಕೇಳಿದೆ ಅಂತ ಹೇಳಿ. ಅದರ ಅರ್ಥ ಏನು? ಅವನ ಮದುವೆ ಆಗಿದ ದಿನದಿಂದಲೂ ತನ್ನ ಹೆಂಡತಿಗಾಗಿ, ಆ ಒಂದು ಮಗುವಿಗಾಗಿ ಅವನೇನ್ ಮಾಡ್ತಾ ಇದ್ದನು? ಪ್ರಾರ್ಥನೆ ಮಾಡ್ತಾನೇ ಇದ್ದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆಯ್ತಲ್ಲ ಬ್ರದರ್? ಕುಟುಂಬ ಪ್ರಾರ್ಥನೆ ತುಂಬಾ ಅವಶ್ಯ. ನಮ್ಮ ಕುಟುಂಬವರಿಗಾಗಿ ಪ್ರಾರ್ಥನೆ ಮಾಡುವಂಥದ್ದು ತುಂಬಾ ಅವಶ್ಯವಾಗಿದೆ. ಅವನು ಯಾಜಕನಾಗಿರಲಿ, ವಿಶ್ವಾಸಿಯಾಗಿರಲಿ, ಯಾರೇ ಆಗಿರಲಿ, ದೇವರ ನಂಬಿದ ಮಕ್ಕಳು, ತನ್ನ ಕುಟುಂಬದ ಜವಾಬ್ದಾರಿ ಅವನ ಮೇಲೆ ಇದೆ. ಅವನು ಖಂಡಿತವಾಗಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಹೆಂಡತಿಗೆ ಏನಾದ್ರು ಕಷ್ಟ ಅಂದ್ರೆ ಹೆಂಡತಿಗೋಸ್ಕರ ಗಂಡ ಪ್ರಾರ್ಥನೆ ಮಾಡಬೇಕು. ಗಂಡನಿಗೆ ಏನೋ ಸಮಸ್ಯೆ ಅಂದ್ರೆ ಹೆಂಡತಿ ಪ್ರಾರ್ಥನೆ ಮಾಡಬೇಕು. ಮಕ್ಕಳಿಗೆ ಪ್ರಾರ್ಥನೆ ಮಾಡಬೇಕು. ಯಾಕಂದ್ರೆ ನಮ್ಮ ಪ್ರಾರ್ಥನೆ ಬೇಸರವಿಲ್ಲದೆ ಇರಬೇಕು. ಆಮೇಲೆ ವಯಸ್ಸಾಗಿದಂತ ಬಿಟ್ಟು ಬಿಟ್ಟಿಲ್ಲ ಅವನು. ಸತತವಾಗಿ ಅವನೇನ್ ಮಾಡ್ತಾನೆ ಇದ್ದನೋ? ಪ್ರಾರ್ಥನೆ ಮಾಡ್ತಾನೆ ಇದ್ದನು. ಅವನಿಗೆ ನಂಬಿಕೆ ಇಲ್ಲ, ನಾನೊಂದು ಮಗು ಹಡಿತೀನ ಅಂತೇಳಿ, ನನ್ನ ಹೆಂಡತಿಗೆ ಆ ಶಕ್ತಿ ಇಲ್ಲಲ್ಲ ಅಂತೇಳಿ. ಹಲ್ಲೆಲೂಯ. ಆದರೆ ದೇವದೂತರು ಬಂದು ಮಾತಾಡ್ತಾ ಇದ್ದಾನೆ, ನೀನು ಒಂದು ಮಗುವನ್ನ ಹೆರುವಿ. ನಿನ್ನ ಹೆಂಡತಿ ಒಂದು ಮಗುವನ್ನ ಹೆರುತ್ತಾಳೆ. ಅವನಿಗೆ ಯೋಹಾನ್ ಎಂಬುದಾಗಿ ಹೆಸರಿಡು. ಅವನು ಯೇಸು ಕ್ರಿಸ್ತನಿಗೆ ಮಾರ್ಗವಾಗಿರುತ್ತಾನೆ. ಹಲ್ಲೆಲೂಯ. ಎಂತ ಒಂದು ಶ್ರೇಷ್ಠವಾದ ಮಗ. ಕಾರಣ ಅವನ ಪ್ರಾರ್ಥನೆಯಲ್ಲಿ ಸ್ವಲ್ಪ ಏನಿಲ್ಲ, ಬೇಸರವಿಲ್ಲ. ಇವತ್ತು ಅನೇಕರು 2 ದಿನ ಪ್ರಾರ್ಥನೆ, 1 ವಾರ ಪ್ರಾರ್ಥನೆ, 1 ತಿಂಗಳ ಪ್ರಾರ್ಥನೆ, 2 ತಿಂಗಳ ಪ್ರಾರ್ಥನೆ ಬೇಡ, 1 ವರ್ಷ ಪ್ರಾರ್ಥನೆ ಮಾಡಿ ಏನೂ ಆಗ್ಲಿಲ್ಲ ಅಂದ್ರೆ ಪ್ರಾರ್ಥನೆ ಬಿಟ್ಟು ಬಿಡ್ತಾರೆ. ಆ ಪ್ರಾರ್ಥನೆ ಏನ್ ಮಾಡ್ಬಿಡ್ತಾರೆ? ಬಿಟ್ಟು ನೆಕ್ಸ್ಟ್ ಪ್ರಾರ್ಥನೆಗೆ ಹೋಗ್ಬಿಡ್ತಾರೆ. ಆದ್ರೆ ಒಂದೇ ಪ್ರಾರ್ಥನೆಯನ್ನ ಅವನು ಬೇಸರವಿಲ್ಲದೆ ಪ್ರಾರ್ಥನೆ ಮಾಡ್ತಾನೆ ಬಂದಿದ್ದಾನೆ. ಹಲ್ಲೆಲೂಯ. ಆ ಕಾಯುವಿಕೆ ದೇವ್ರಿಗೆ ತುಂಬಾ ಇಷ್ಟ. ಅಲ್ಲೆಲ್ಲ ಇವತ್ತೆಲ್ಲ ಮದುವೆಯಾಗಿ 3 ತಿಂಗಳಾಗಿಲ್ಲ, 6 ತಿಂಗಳಾಗಿಲ್ಲ ಅಂದ್ರೆ, ಇವತ್ತಂತಿಲ್ಲ, ಆಗಿನ ಕಾಲದಿಂದಲೇ ಇದೆ. ಮದುವೆಯಾಗಿ ಸ್ವಲ್ಪ ತಿಂಗಳಾಗಿ ಮಕ್ಕಳಾಗಿಲ್ಲ ಅಂದ್ರೆ
ಜನ ಏನ್ ಮಾಡ್ತಾರ ಶುರು. ಏನಾಯ್ತು, ಎಂತಾಯ್ತು? ಅಲ್ಲೆಲ್ಲೂಯ್ಯ. ಈಕಿ ಏನು ನಮ್ಮ ವಂಶ ಉದ್ಧಾರ ಮಾಡಂಗಿಲ್ಲ, ಈಕಿನ ಬಿಡು, ಇನ್ನೊಬ್ಬಕಿನ ಮಾಡ್ಕೋ. ಆಮೇಲೆ ಅಲ್ಲೆಲ್ಲೂಯ್ಯ. ಆಗಿನ ಕಾಲದಿಂದಲೇ ಇದೆ ಅದು. ಅಲ್ಲೆಲ್ಲೂಯ್ಯ. ಅಬ್ರಹಾಮ್ ಕಾಲದಿಂದಲೇ ಇದೆ. ಅಲ್ಲೆಲ್ಲೂಯ್ಯ. ಅಬ್ರಹಾಮ್ನ ಮದುವೆಯಾಗಿ ಎಷ್ಟೋ ವರ್ಷಗಳಾಗಿ ಏನಿಲ್ಲ, ಮಕ್ಕಳೇ ಇಲ್ಲ. ಅವ್ನ ಹೆಂಡತಿನೇ ಹೇಳ್ಬಿಟ್ಲು, ನಾನಂತರ ಅಡಿಲಿಕ್ಕೆ ಆಗೋದಿಲ್ಲ, ಅದು ನೋಡು ಆಕಿನ ಮದುವೆ ಮಾಡ್ಕೊಂಡೆ ನನಗೆ ಮಗು ಕೊಡು ಅಂತ ಕೇಳಿದ್ಲು ಅವಳು. ಯಾರು? ಅಬ್ರಹಾಮ್ ಕಾಲದಲ್ಲಿ, ಸಾರಾ ಕಾಲದಲ್ಲೇ ನಡೆದಿದೆ ಇದಲ್ಲ. ಅವಾಗಿಂದ ಇವತ್ತಿಗೆ ಅದು ನಡೀತಾ ಇದೆ. ಅಲ್ಲೆಲ್ಲ ಈಗಂತೂ ಟೆಕ್ನಾಲಜಿಗಳು ಜಾಸ್ತಿ ಬಂದಿದೆ. ಟೆಸ್ಟ್ ಟ್ಯೂಬ್ ಬೇಬಿಗಳಂತ ಬಂದ್ಬಿಟ್ಟೈತಿ. ಅಲ್ಲೆಲ್ಲೂಯ್ಯ. ಆದ್ರೆ ಎಷ್ಟು ಕಷ್ಟ ಗೊತ್ತಾ ಅದು, ಎಷ್ಟು ವೇದನೆ ಗೊತ್ತಾ? ಯಾಕಂದ್ರೆ ನಾನು ಕಣ್ಣಾರು ನೋಡಿದ್ದೀನಿ ಅಂಥದ್ದೆಲ್ಲ. ಅದ್ರ ತುಂಬ ಖರ್ಚು, ಸಿಕ್ಕಾಪಟ್ಟೆ ಲಕ್ಷ ಖರ್ಚು ಮಾಡಬೇಕು. ಒಂಚೂರು ಕಾಲು ಹೆಜ್ಜೆ ಕೆಳಗಿಡೋಂಗಿಲ್ಲ ಆ ಮಗು ಹುಟ್ಟೋ ತನಕ. ಹುಟ್ಟಿದ್ರು ಆ ಮಗುಗೆ ಅಷ್ಟು ಆರೈಕೆ ಮಾಡಬೇಕು. ಯಾಕಂದ್ರೆ ನನ್ನ ಕಣ್ಣು ಮುಂದೆ ನಾನು ನೋಡ್ತಾ ಇದ್ದೀನಿ ಚೆನ್ನೈಯಲ್ಲಿ ನಮ್ಮ ಫ್ರೆಂಡ್ ಅಂತ. ಆ ಮಗು ಎಷ್ಟು 5-6 ವರ್ಷದಿಂದ ಹೋರಾಡ್ತಾನೆ ಇದ್ರು. ಸುಮಾರು ಲಕ್ಷಗಳು ಖರ್ಚು ಮಾಡಿದ್ರು ಟೆಸ್ಟ್ ಬೇಬಿ ಬರಲಿಕ್ಕೆ. ಆಮೇಲೆ ಅದು ಸುಮಾರು ಬಿಡ್ತಾರೆ, ಅಲ್ಲಿ 1-2 ಸಕ್ಸಸ್ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ, ಮತ್ತೆ ಫಸ್ಟಿಂದ ಮಾಡಬೇಕು. ಈ ಥರ ಮಾಡಿ ಮಾಡಿ ಯಾಣೋ ಒಂದು ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಆ ಹೆಣ್ಣು ಮಗಳು ಕಾಲು ಕೆಳಗಿಡೋಕ್ಕಾಗೋದಿಲ್ಲ. ಮಗು ಹುಟ್ಟೋ ತನಕ ಗೊಂಬೆ ಕುಂತಂಗೆ ಕುಂದಿರ್ಬೇಕು ಅವಳು. ಅಷ್ಟು ಕಷ್ಟ. ಆಮೇಲೆ ಅಲ್ಲೆಲ್ಲೂಯ್ಯ. ಮತ್ತೆ ಆ ಜನ್ಮ ಕೊಡುವಾಗ ತುಂಬ ತ್ರಾಸಾಗತ್ತೆ. ಮತ್ತೆ ಆ ಕೂಸು ನಾರ್ಮಲಾಗಿ ಹುಟ್ಟತ್ತಂತ ಎಲ್ಲಿಗೆ ಬರೋಂಗಿಲ್ಲ. ಮತ್ತೆ ಹುಟ್ಟಿದ ತಕ್ಷಣ ಅಷ್ಟು ಆರೈಕೆ ಮಾಡಬೇಕು. ಅದಕ್ಕೆ ಸೆನ್ಸಿಟಿವ್, ತುಂಬ ಸೆನ್ಸಿಟಿವ್. ಅದು ಜಾಸ್ತಿ ಏನು ಒತ್ತಡ ಕೊಡೋಂಗಿಲ್ಲ. ಆ ಮಗು ಇದೆ ಜಾಸ್ತಿ ಅವ್ನು ಓದಲಿಲ್ಲ ಅಂದ್ರೆ ಫೋರ್ಸ್ ಮಾಡೋಂಗಿಲ್ಲ, ಅವನಿಗೆ ಏನು ಮುಟ್ಸೋ ಕೊಡೋಂಗಿಲ್ಲ. ಯಾಕಂದರೆ ಅದು ಟೆಸ್ಟ್ ಬೇಬಿ ದಾನವಾಗಿ ಪಡೆದು ಅಷ್ಟು ಆರೈಕೆ ಮಾಡ್ತಾರೆ. ಎಷ್ಟು ಕಷ್ಟ ಒಂದು ಮಗು ಸಿಗೋದು. ಆಮೇಲೆ ಅಲ್ಲೂಯ್ಯ. ಅರ್ಥ ಆಯ್ತಲ್ರಿ? ಆದರೆ ಎಷ್ಟು ಟೆಕ್ನಾಲಜಿ ಬಂದ್ರೂ ಇವತ್ತಿಗೂ ಎಲ್ಲರಿಗೂ ಒಂದು ಆಸೆ ಇದೆ, ನಮ್ದಂತ ಒಂದು ಮಗು ಇರಬೇಕಂತ. ಆಮೇಲೆ ಎಷ್ಟೇ ಸಮೃದ್ಧಿ ಇದ್ರೂ ಮಕ್ಕಳಿರ್ಬೇಕಂತ ಎಲ್ಲರಿಗೂ ಆಸೆಗಳಿರುತ್ತೆ. ಅಲ್ಲೆಲ್ಲೂಯ್ಯ. ಅದನ್ನ ನೋಡ್ರಿ, ವಯಸ್ಸಾದ ಮೇಲೆ ಕೂಡ ಇವನ ಪ್ರಾರ್ಥನೆ ದೇವರಿಗೆ ಕೇಳಿದ. ಬೇಸರವಿಲ್ಲದೆ ಪ್ರಾರ್ಥನೆ ಮಾಡಬೇಕು. ನಮ್ಮ ಕುಟುಂಬದಲ್ಲಿ ಕೂಡಿ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ನಮ್ಮ ಪ್ರಾರ್ಥನೆ ದೇವರು ಏನು ಮಾಡ್ತಾನೆ? ಕೇಳುವಂತ ದೇವರಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಅಬ್ರಹಾಮನು ತನ್ನ ಹೆಂಡತಿಗೋಸ್ಕರ ಅವನು ಏನು ಮಾಡಿರ್ಬೋದು? ಪ್ರಾರ್ಥನೆ ಮಾಡಿರ್ಬೋದು. ಆದರೆ ಈಸಾಕ್ ಮಾತ್ರ ಅವನ ಹೆಂಡತಿಗೋಸ್ಕರ ಏನು ಮಾಡಿದ? ಅವನು ಪ್ರಾರ್ಥನೆ ಮಾಡಿದ. ಆಮೇಲೆ ಅವನ ಮದುವೆ ಆಗಿ 20 ವರ್ಷವಾಗಿ ಏನು ಮಾಡಿದ? ತನ್ನ ಹೆಂಡತಿಗೋಸ್ಕರ ಪ್ರಾರ್ಥನೆ ಮಾಡಿದ. ಇವತ್ತು ಎಷ್ಟು ಗಂಡಸರು ನಮ್ಮ ಹೆಂಡತಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವ? ನನ್ನ ಹೆಂಡತಿ ಆರೋಗ್ಯಕ್ಕೋಸ್ಕರ, ನನ್ನ ಹೆಂಡತಿ ಕ್ಷೇಮಕ್ಕೋಸ್ಕರ, ನನ್ನ ಹೆಂಡತಿಯ ಒಂದು ವೇದನೆಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವ? ಆಮೇಲೆ ಸತ್ಯವೇದದಲ್ಲಿ ಪುರುಷರುಗಳು ಪ್ರಾರ್ಥನೆ ಮಾಡಿದರು. ಆಮೇಲೆ ಈಸಾಕ್, ದೇವರ ದಾನವಾಗಿ ಕೊಟ್ಟ ಈಸಾಕನು ತನ್ನ ಹೆಂಡತಿಗೋಸ್ಕರ ಅವನೇನು ಮಾಡಿದ? 20 ವರ್ಷ ಪ್ರಾರ್ಥನೆ ಮಾಡಿದ. ಅವನಿಗೆ ಕೂಡ ಮಕ್ಕಳಾಗಲಿಲ್ಲ. 20 ವರ್ಷ ಪ್ರಾರ್ಥನೆ ಮಾಡಿದ. ಆನಂತರ ದೇವರು ಏನು ಮಾಡಿದ್ರು? ಮಕ್ಕಳನ್ನು ಕೊಟ್ಟರು. ಟ್ವಿನ್ಸ್ ಬೇಬಿನ ಕೊಟ್ಟರು. ಈಸಾಕ್, ಯಾಕೋಬ ಮತ್ತೆ ಏಸ ಎಂಬುದಾಗಿ. ಅಲ್ಲೆಲ್ಲೂಯ್ಯ. ಇವತ್ತು ಪ್ರಾರ್ಥನೆಗೆ ಅಷ್ಟು ಬಲ ಇದೆ ಪ್ರಿಯರೇ. ನಾವು ಕುಟುಂಬ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಬೇಕು. ಇವತ್ತು ಎಲ್ಲದಕ್ಕೂ ಕುಟುಂಬವಾಗಿ ಹೋಗ್ತೀವಿ ತಾನೆ. ಒಂದು ಸಿನಿಮಾ ನೋಡೋಕೆ ಹೋಗ್ತೀವಿ, ಜಾತ್ರೆಗೆ ಹೋಗ್ತೀವಿ, ಯಾವುದೋ ಫಂಕ್ಷನ್ಗೆ ಹೋಗ್ತೀವಿ. ಆಮೇಲೆ ಅಲ್ಲೆಲ್ಲೂಯ್ಯ. ಹೌದಾ ಇಲ್ವಾ? ಆದರೆ ಕುಟುಂಬವಾಗಿ ನಾವು ಪ್ರಾರ್ಥನೆಯಲ್ಲಿ ಇರಬೇಕಾದ ದೇವರು ಬಯಸ್ತಾರೆ. ಆಮೇಲೆ ಅಲ್ಲೂಯ್ಯ. ದಿನನಿತ್ಯ ನಾವು ಏನು ಮಾಡ್ತೀವಿ? ಊಟಕ್ಕೆ ಹೋಗ್ತೀವಿ, ಎಲ್ಲೆಲ್ಲಿಗೋ ಕರ್ಕೊಂಡು ಅಡ್ಡಾಡ್ತೀವಿ. ಹೌದಲ್ಲ? ಮದುವೆ ಆದ ತಕ್ಷಣ ಆ ಗುಡಿಗೊಂಟೆ, ಈ ದೇವ್ರಿಗೊಂಟೆ, ಆ ಮನೆಗೊಂಟೆ, ಈ ಮನೆಗೊಂಟೆ, ಹನಿಮೂನ್ಗೊಂಟೆ ಅಂತೇಳಿ ಕರ್ಕೊಂಡು ಅಡ್ಡಾಡ್ತೀವಿ. ಅಲ್ಲೆಲ್ಲೂಯ್ಯ. ಆ ನಂತರ 2 ಮಕ್ಕಳಾದ್ಮೇಲೆ ಬೇಸರ, ನಡಿ ಬಿಟ್ಟು ಅಡ್ಡಾಡ್ತೀವಿ. ಆಮೇಲೆ ಅಲ್ಲೆಲ್ಲೂಯ್ಯ. ಹೌದಾ ಇಲ್ವಾ? ಆದರೆ ವಾಕ್ಯ ಹೇಳ್ತಾ ಇದೆ, ಹೆಂಡತಿಗಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕು. ದೇವ್ರ ವಾಕ್ಯದಲ್ಲಿದೆ, ಪುರುಷರು ಏನು ಮಾಡಬೇಕು? ಹೆಂಡತಿರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಸತ್ಯವೇದದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಅಲ್ಲೆಲ್ಲೂಯ್ಯ. ಸೊ ನಾವು ಕೂಡ ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಅಲ್ಲೆಲ್ಲೂಯ್ಯ. ಕುಟುಂಬ ಪ್ರಾರ್ಥನೆ ಇರೋದು ಅದಕ್ಕಾಗಿ. ಕುಟುಂಬದಲ್ಲಿ ಹೊಂದಾಣಿಕೆ ಬರೋದು ಆವಾಗಲೇ. ಅಲ್ಲೆಲ್ಲೂಯ್ಯ. ನೀನು ಮಾಡ್ಕೋ ಅಂತೇಳಿ ಗಂಡ ಮಕ್ಕಳೋದು, ಗಂಡ ಮಾಡುವಾಗ ಹೆಂಡತಿ ಮಕ್ಕಳೋದು ಇಲ್ಲ. ಕುಟುಂಬವಾಗಿ ನಾವೇನು ಮಾಡಬೇಕು? ಪ್ರಾರ್ಥನೆಯನ್ನು ಮಾಡಬೇಕು. ಅದು ಬೇಸರವಿಲ್ಲದೆ ಪ್ರಾರ್ಥನೆ ಮಾಡಬೇಕು. ಆಮೇಲೆ ಅದರಲ್ಲಿ ಒಂದು ವಿಷಯ ಸಿಗ್ಲಿಲ್ವಾ? ತೊಂದರೆ ನೋಡ್ರಿ, ಕೆಲವೊಂದು ಕಡೆಗಳು ನೋಡಿರ್ತೀವಿ, ತನ್ನ ಮಕ್ಕಳು ಸ್ವಲ್ಪ ಬುದ್ಧಿಹೀನರಾಗಿ ಹುಟ್ಟಿರ್ತಾರೆ. ಅಂತ ಮಕ್ಕಳನ್ನ ಎಷ್ಟು ಆರೈಕೆ ಮಾಡ್ತಾರೆ? ಸಾಯೋ ತನಕ ನೋಡ್ಕೊಳ್ತಾರ ಇಲ್ವಾ? ಬೇಸರ ಆಗುತ್ತೆ ಅವರಿಗೆ. ಮಂದಿಗೆ ಬೇಸರ ಆಗ್ಬೋದು, ಆದರೆ ಹೆತ್ತವರಿಗೆ ಏನಾಗೋದಿಲ್ಲ, ಅದು ಬೇಸರ ಆಗೋದಿಲ್ಲ. ಯಾಕಂದ್ರೆ ಪ್ರೀತಿ ಮಾಡ್ತಾರೆ. ಅಷ್ಟು ಮಟ್ಟಿಗೆ ನಮ್ಮ ಕುಟುಂಬವನ್ನು ನಾವೇನು ಮಾಡಬೇಕು? ಪ್ರೀತಿ ಮಾಡಬೇಕು. ನಿನ್ನ ಸ್ವಂತ ಕುಟುಂಬವನ್ನು ಪ್ರೀತಿ ಮಾಡದೇ ಇರುವಂಥ ನೀನು ಇತರರ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯನಾ? ಇನ್ನೊಂದು ಕಡೆಯಲ್ಲಿ
ಯೋಹಾನ ಕೇಳ್ತಾ ಇದ್ದಾನೆ, ಸ್ವಂತ ಸಹೋದರನ ಪ್ರೀತಿ ಮಾಡದೇ ಇರುವಂತ ನೀನು ಕಾಣದೇ ಇರುವಂತ ದೇವರನ್ನ ಪ್ರೀತಿ ಮಾಡ್ಲಿಕ್ಕೆ ಆಗತ್ತಾ ಅಂತೇಳಿ. ಅಲ್ಲೆಲ್ಲೂಯ್ಯ. ಸೊ ನಮ್ಮ ಕುಟುಂಬದವ್ರು ನಾವೇನ್ ಮಾಡ್ಬೇಕ್ರಿ? ಪ್ರೀತಿ ಮಾಡಬೇಕು. ನಿನ್ನಂತೆ ನಿನ್ನ ನೆರೆಯವ್ರನ್ನ ಏನ್ ಮಾಡು? ನೀನು ಪ್ರೀತಿ ಮಾಡು. ಪ್ರೀತಿ ಅಂದ್ರೆ ಏನ್ ಅರ್ಥ? ಅವರ ಎಲ್ಲಾ ವಿಷಯದಲ್ಲಿ ಜವಾಬ್ದಾರಿ ತಗೊಂಡು ಪ್ರಾರ್ಥನೆ ಮಾಡು. ನಿನಗಾಗ್ಲಿಲ್ವಾ? ದೇವರಿಗೆ ಒಪ್ಪಿಸಿಕೊಡು, ಮೊರೆ ಇಡು, ಪ್ರಾರ್ಥನೆ ಮಾಡು. ದೇವರು ನಿನ್ನ ಕೂಗನ ಕೇಳುತ್ತಾನೆ. ಅಲ್ಲೆಲ್ಲೂಯ್ಯ. ಸತ್ಯವೇದದಲ್ಲಿ ನಾವು ಅನೇಕ ಸ್ತ್ರೀಗಳನ್ನು ನೋಡ್ಬೋದು, ಆದರೆ ಸ್ತ್ರೀಗಳಿಗಿಂತ ಅಧಿಕವಾಗಿ ಪುರುಷರುಗಳೇ ಪ್ರಾರ್ಥನೆ ಜಾಸ್ತಿ ಮಾಡಿದ್ದಾರೆ. ಅರ್ಥ ಆಯ್ತಾ? ಆದ್ರೆ ಈಗಿನ ಕಾಲದಲ್ಲಿ ಹೆಂಗಿದೆ? ಸ್ತ್ರೀಯರೇ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾರ, ಸ್ತ್ರೀಯರೇ ಹೆಚ್ಚಾಗಿ ಸಭೆಯಲ್ಲಿ ಇರ್ತಾರೆ, ಸ್ತ್ರೀಯರೇ ಎಲ್ಲ ವಿಷಯದಲ್ಲಿ ಓಡ್ತಾರ, ಪುರುಷರು ಏನಾಗ್ತಾರ? ಡಲ್ ಆಗಿರ್ತಾರೆ, ನನಗೆ ಅದಕ್ಕೆ ಸಂಬಂಧನೇ ಇಲ್ಲ ತರ ಇರ್ತಾರೆ. ಆದ್ರೆ ವಾಕ್ಯದ ಪ್ರಕಾರವಾಗಿ ಪುರುಷನ್ನೇ ಮನೆಗೆ ಏನಾಗಿರ್ತಾನೆ? ತಲೆ. ಅಂದ್ಮೇಲೆ ಅವನ್ ಫಸ್ಟ್ ಏನಾಗಿರ್ಬೇಕು? ಪ್ರಾರ್ಥನೆಯಲ್ಲಿ ಇರ್ಬೇಕು. ಆಮೇಲೆ ಒಂದೇಳಿ ಇಲ್ಲಿ ತನಕ ಮಾಡ್ಲಿಲ್ಲ ಅಂದ್ರೆ ಇನ್ನು ಮೇಲೆ ಹೋಗಿ ಏನ್ ಮಾಡ್ರಿ? ನೀವು ಪ್ರಾರ್ಥನೆಯನ್ನ ಮಾಡಿರಿ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಹೆಂಡತಿಗೋಸ್ಕರ ಏನ್ ಮಾಡ್ರಿ? ನೀವು ಪ್ರಾರ್ಥನೆಯನ್ನ ಮಾಡಿರಿ. ಅಲ್ಲೆಲ್ಲೂಯ್ಯ. ಗಂಡನ ಅಂದ್ರೆ ಸಾರಳು ತನ್ನ ಯಜಮಾನನ ಹೆಂಗಂತ ಕರೆದ್ಲು? ಗಂಡನ ಹೆಂಗ್ ಕರೆದ್ಲು? ತಮಿಳ್ನಲ್ಲಿ ಆಂಡವರೇ ಎಂಬುದಾಗಿದೆ. ಸ್ವಾಮಿ. ಗಂಡನ ಹೆಂಗ್ ಕರೀತಾ ಇದ್ದಲ್ಲೋ? ಸ್ವಾಮಿ ಅಂತ ಕರೀತಾ ಇದ್ಲು, ದೇವರಂತ ಕರೀತಾ ಇದ್ಲು. ಅಷ್ಟ ಮಟ್ಟಿಗೆ ಗಂಡ ಹೆಂಡತಿನ ಏನ್ ಮಾಡಿದ? ಅವನು ಪ್ರೀತಿ ಮಾಡಿ. ಆಮೇಲೆ ಅಲ್ಲೆಲ್ಲೋ ಇವತ್ತು ನಾವು ಏನ್ ಮಾಡ್ಬೇಕು? ಅಷ್ಟೇ ದೇವರ ಮಕ್ಕಳು ಹೆಂಡತಿಯರಿಗೋಸ್ಕರ ಪ್ರಾರ್ಥನೆ ಮಾಡುವಂತವರಾಗಿರ್ಬೇಕು. ಅಲ್ಲೆಲ್ಲೋ ಎರಡನೇದಾಗಿ ನಾವು ಸ್ತ್ರೀಯರಿಗೆ ಬರ್ತಾ ಇದ್ವಿ. ಸ್ತ್ರೀಯರು ಕೂಡ ಏನ್ ಮಾಡ್ಬೇಕು? ನಾವು ನಮ್ಮ ಗಂಡಂದ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ರಕ್ಷಣೆಗೆ ಬರದೇ ಇರುವಂತ ಪುರುಷನನ್ನು ಕೂಡ ನೀವು ಮಾಡುವಂತ ಪ್ರಾರ್ಥನೆ ಏನಾಗುತ್ತೆ? ಅವ್ರನ್ನ ರಕ್ಷಣೆಗೆ ತರುತ್ತೆ. ಒಂದು ಒಳ್ಳೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅಬಿಗೈಲ್, 1ನೇ ಸಾಮುವೇಲನ ಪುಸ್ತಕ 25ನೇ ಅಧ್ಯಾಯದಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ. 1ನೇ ಸಾಮುವೇಲನ ಪುಸ್ತಕ 25ನೇ ಅಧ್ಯಾಯದಲ್ಲಿ 26ನೇ ವಚನ ಓದಿ ನೋಡ್ರಿ. 25ನೇ ವಚನ, ಸಾರಿ 24ನೇ ವಚನ. ಆಮೇಲೆ ಅವನ ಪಾದಗಳ ಮೇಲೆ ಬಿದ್ದು ಅವನಿಗೆ, ಸ್ವಾಮಿ, ಸ್ವಾಮಿ, ಅಪರಾಧವು ನನ್ನ ಮೇಲಿರಲಿ, ಅಪರಾಧವು ನನ್ನ ಮೇಲೆ ಇರಲಿ, ನಿನ್ನ ದಾಸಿಯು ಮಾತಾಡುವುದಕ್ಕೆ ಅಪ್ಪಣೆಯಾಗಲಿ, ಅವಳ ಮಾತನ್ನು ಲಾಲಿಸಬೇಕು, ಅವಳ ಮಾತಲ್ಲೇ ಕೇಳು. ಸ್ವಾಮಿಯು ಮೂರ್ಖನಾದ ಆ ನಾಬಲನನ್ನು ಲಕ್ಷಿಸದಿರಲಿ, ಅವನ ಹೆಸರು ನಾಬಲ, ಅದಕ್ಕೆ ತಕ್ಕಂತೆ ಅವನು ಮೂರ್ಖನೇ ಆಗಿರುತ್ತಾನೆ. ನಿನ್ನ ದಾಸಿಯಾದ ನನ್ನ ಸ್ವಾಮಿಯು ಕಳುಹಿಸಿದ ಸೇವಕರನ್ನು ನೋಡಲಿಲ್ಲ. ಸ್ವಾಮಿ, ನೀನು ಸ್ವಹಸ್ತದಿಂದ ಮುಯ್ಯ ತೀರಿಸಿ ರಕ್ತಾಪರಾಧಕ್ಕೆ ಗುರಿಯಾಗದಂತೆ ಯೆಹೋವನು ನಿನ್ನನ್ನು ಕಾಪಾಡಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಅಬಿಗೈಲ್ ಎಂಬುದಾಗಿ ಒಬ್ಬ ಸ್ತ್ರೀ ತನ್ನ ಗಂಡನಿಗೋಸ್ಕರ ಅವಳು ಏನ್ ಮಾಡ್ತಾ ಇದ್ದಾಳೆ? ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಆಮೆನ್. ಹಲ್ಲೆಲೂಯಾ. ನಾಬಾಳನ್ನ ಕೊಲ್ಲಬೇಕಂತ ಹೇಳಿ ದಾವೀದ ಏನ್ ಮಾಡ್ತಿದ್ದಾನ್ರಿ? ಬರ್ತಾ ಇದ್ದಾನೆ. ಆವಾಗ ಈ ಸುದ್ದಿ ಕೇಳಿದಂತ ಸ್ತ್ರೀ ತನ್ನ ಗಂಡನ್ನ ಬಚಾವ್ ಮಾಡ್ಲಿಕ್ಕೆ ಏನ್ ಮಾಡ್ತಿದ್ದಾಳೆ? ಓಡಿ ಹೋಗಿ ದಾವೀದನ ಪಾದದಲ್ಲಿ ಬಿದ್ದು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಏನ್ರಿ, ನನ್ನ ಗಂಡ ಸ್ವಲ್ಪ ಹುಚ್ಚ ರೀ, ಅವನಿಗೆ ಅಷ್ಟು ತಿಳುವಳಿಕೆ ಇಲ್ಲ ರೀ, ಅವನ್ ದಯವಿಟ್ಟು ನೀವೇನು ಮಾಡ್ಬಿಡ್ಬೇಡ್ರಿ. ಆಮೇಲೆ ಹಲ್ಲೆಲೂಯಾ. ದಯವಿಟ್ಟು ಏನ್ ಮಾಡ್ಬೇಡ್ರಿ, ಅವನಿಗೇನು ನೀವು ಮಾಡಬೇಡ್ರಿ, ನನ್ನ ಮಾತುಗಳನ್ನ ಕೇಳ್ರಿ, ಸ್ವಲ್ಪ ಅವನ ಪ್ರಾಣವನ್ನು ಉಳಿಸ್ರಿ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಸ್ತ್ರೀ ಆದವಳು ಗಂಡನಿಗಾಗಿ ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡಬೇಕು. ಹೇಗೆ ಗಂಡಸರು ಹೆಂಡತಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಹೆಂಗಸರು ಕೂಡ ಗಂಡನಿಗೋಸ್ಕರ ಏನ್ ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಆಮೆನ್. ಹಲ್ಲೆಲೂಯಾ. ಸೊ ಓಡಿ ಹೋಗಿ ಅವಳು ಬಿದ್ದು ಪ್ರಾರ್ಥನೆ ಮಾಡುವಾಗ ದಾವೀದ ಮನಸ್ಸು ಬದಲಾಗ್ತಾ ಇದೆ. ಹಲ್ಲೆಲೂಯಾ. ದೇವನನ್ನು ಕಳಿಸಿದ ದೇವರಿಗೆ ಸ್ತೋತ್ರ ಮಾಡುತ್ತೇನೆ, ನೀನು ಮಾತ್ರ ಬರಲಿಲ್ಲ ಅಂದ್ರೆ ನನ್ನ ಗಂಡನ ಮನೆಯಲ್ಲಿ ಒಬ್ಬರನ್ನ ನಾನು ಉಳಿಸ್ತಿದ್ದಿಲ್ಲ ಅಂತ ಹೇಳ್ತಿದ್ದ. ಆಮೇಲೆ ಹಲ್ಲೆಲೂಯಾ. ಒಬ್ಬ ಸ್ತ್ರೀನ ಕಣ್ಣೀರಿನ ಪ್ರಾರ್ಥನೆ. ಯಾಕಂದ್ರೆ ಸ್ತ್ರೀಯರು ಪುರುಷರಿಗಿಂತ ಜ್ಞಾನ ಸ್ವಲ್ಪ ಜಾಸ್ತಿ. ಆಮೇಲೆ ಹಲ್ಲೆಲೂಯಾ. ಸ್ತ್ರೀಯರಿಗೆ ಪುರುಷರಿಗಿಂತ ಜ್ಞಾನ ಸ್ವಲ್ಪ ಜಾಸ್ತಿ. ಅದಕ್ಕೆ ಬುದ್ಧಿಯುಳ್ಳ ಸ್ತ್ರೀ ತನ್ನ ಮನೆಯನ್ನ ಕಟ್ಟುತ್ತಾಳಂತ ವಾಕ್ಯದಲ್ಲಿ ಇದೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಯಾಕಂದ್ರೆ ಮನೆ ಕಟ್ಟುವಂತ ಜವಾಬ್ದಾರಿ ದೇವರು ಯಾರು ಕೊಟ್ಟಿದ್ದಾರೆ? ಯಾಕಂದ್ರೆ ಅವ್ರಿಗೆ ಏನಿದೆ? ಬುದ್ಧಿ ಇದೆ. ಅದಕ್ಕೆ ಬುದ್ಧಿಯುಳ್ಳ ಸ್ತ್ರೀ ಎಂಬುದಾಗಿ. ಅಂದ್ರೆ ಸ್ತ್ರೀಯರಿಗೆ ಹೋಲಿಕೆ ಆಗಿರೋ ಅನೇಕ ವಾಕ್ಯಗಳಿದೆ. ಹಲ್ಲೆಲೂಯಾ. ತನ್ನ ಮನೆಯನ್ನ ರಕ್ಷಣೆ ಮಾಡಿಕೊಳ್ಳುವಂತವಳು ಹೊಗಳಿಕೆಗೆ ಪಾತ್ರಳಾಗಿದ್ದಾಳೆ ಅಂತ ಜ್ಞಾನೋಕ್ತಿ 31ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಆಮೇಲೆ ಸ್ತ್ರೀಯಾದವಳು ಮನೆಯನ್ನು ಏನ್ ಮಾಡಬೇಕು? ಕಟ್ಟಬೇಕು. ಪ್ರಾರ್ಥನೆಯಲ್ಲಿ ಕಟ್ಟಬೇಕು.
ಆಮೆನ್, ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಪ್ರಾರ್ಥನೆಯಲ್ಲಿ ಅವಳು ಏನ್ ಮಾಡಬೇಕು? ಮನೆಯನ್ನು ಕಟ್ಟುವಂತವಳಾಗಿರ್ಬೇಕು. ಮೋಶೆಯನ ಹೆಂಡತಿ ಚೆಬರಾಳ್ ಅವಳು ಏನ್ ಮಾಡ್ತಿದ್ಲು? ಒಂದಿನ ತನ್ನ ಗಂಡನ ಪ್ರಾಣವನ್ನ ಕಾಪಾಡಿದ್ಲು. ವಿಮೋಚನೆ ಕಾಂಡ 4ನೇ ಅಧ್ಯಾಯದಲ್ಲಿ ವಾಕ್ಯ ಇದೆ. ವಿಮೋಚನೆ ಕಾಂಡ 4ನೇ ಅಧ್ಯಾಯ 24ನೇ ವಚನ. ಹಾ ಹಾ ಕರ್ತನು ಅವನ ಎದುರಿಗೆ ಬಂದು ಅವನ ಪ್ರಾಣವನ್ನು ತೆಗಿಬೇಕಂತಿದ್ರು. ಆಗ ಸಿಪ್ಪೋರಳು ಸುನ್ನತಿ ಮಾಡಿ ಮೋಶೆಗೆ, ಇದು ನೀನು ನನಗೆ ರಕ್ತ ಸಂಬಂಧವಾದ ಗಂಡನು ಅಂದನು. ಆಮೇನ್ ಅಂದಲು. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಮೋಶೆಯನ್ನು ಕೊಲ್ಲಬೇಕಂತ ಬಂದಿದ್ದಾರೆ. ಅರ್ಥ ಆಯ್ತಾ? ದೇವರು ಮೋಶೆಯನ್ನ ಕೊಲ್ಲಬೇಕಂತ ಬಂದಿದ್ದಾರೆ. ಆಗ ಮೋಶೆಯನ ಹೆಂಡತಿ ಏನ್ ಮಾಡ್ತಿದ್ದಾಳೆ? ತನ್ನ ಮಗನಿಗೆ ಒಂದು ಸುನ್ನತಿಯನ್ನು ಮಾಡಿ ಆ ರಕ್ತವನ್ನು ತಗೊಂಡು ಹೋಗಿ ಮೋಶೆ ಪಾದದಲ್ಲಿ ಹಾಕಿ, ಇವನು ನನ್ನ ರಕ್ತ ಸಂಬಂಧವಾದ ಪುರುಷನು ಅಂತ ಹೇಳಿದರು. ಆಗ ದೇವರ ಕೋಪ ಅವನ ಮೇಲೆ ಬಿಟ್ಟು ಹೋಗ್ಬಿಡುದು. ಆಮೇಲೆ ಅಳೆಲು ಎಷ್ಟು ದೊಡ್ಡ ಶಕ್ತಿ ನೋಡ್ರಿ. ಅದಕ್ಕೆ ನಾವು ಭಾರತ ದೇಶದಲ್ಲಿ ಹೆಂಗಸರಿಗೆ ಏನಂತ ಹೆಸರು ಇದೆ? ಶಕ್ತಿ ಅಂತ ಕರೀತಾರೆ. ಆಮೇಲೆ ಹೆಂಗಸರಿಗೆ ಏನಂತ ಕರೀತಾರೆ? ಶಕ್ತಿ. ಈಗ ಕೂಡ ಒಂದು ಯೋಜನೆ ಬಂದಿದೆಯಲ್ಲ, ಬಸ್ನಲ್ಲಿ ಪ್ರಯಾಣ ಮಾಡೋದಾ? ಏನದು? ಶಕ್ತಿ ಯೋಜನೆ. ಅದಕ್ಕೆ ನಿಮಗೆಲ್ಲ ಫ್ರೀ ಅಂತ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಶಕ್ತಿ ಅಂತ ಹೇಳಿದ್ರೆ ಪವರ್, ಅಷ್ಟು ತಾಕತ್ತಿದ್ದವಳು. ಯಾಕಂದ್ರೆ ಮೋಶೆಯನ್ನು ಕೊಲ್ಲಬೇಕಂತ ದೇವರು ಬರ್ತಾ ಇದ್ದಾರೆ. ದೇವ್ರ ಕೋಪದಲ್ಲಿ ಬಂದ್ರೆ ಯಾರ ತಡಿಲಿಕ್ಕೆ ಆಗತ್ತಾ? ಆದ್ರೆ ಅಂತ ಕೋಪದಲ್ಲಿ ಬರುವಂತ ದೇವರನ್ನ ಕೂಡ ಇವಳ ಒಂದು ಕ್ರಿಯೆ ಅಲ್ಲಿ ತಡೀತಾ ಇತ್ತು. ಆಮೇಲೆ ಎಷ್ಟು ಜ್ಞಾನವಾಗಿ ನಡೆದುಕೊಳ್ಳುತ್ತಾ ಇದ್ದಾಳೆ. ಹಲ್ಲೆಲೂಯಾ. ತನ್ನ ಮಗನಿಗೆ ಸುನ್ನತಿಯನ್ನು ಮಾಡಿ ಆ ರಕ್ತವನ್ನು ತಗೊಂಡು ಹೋಗಿ ಮೋಶೆಯ ಕಾಲದಲ್ಲಿ ಹಾಕಿ, ಇವನು ನನಗೆ ರಕ್ತ ಸಂಬಂಧವಾದ ಪುರುಷನು ಅಂತ ಹೇಳಿದ ತಕ್ಷಣ ದೇವರ ಸಿಟ್ಟು ಕಡಿಮೆ ಆಗ್ಬಿಡ್ತು. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ನಮ್ಮ ಒಂದು ಪ್ರಾರ್ಥನೆ ನಮ್ಮ ಪುರುಷರ ಮೇಲಿರುವಂತ ದೋಷಗಳನ್ನು, ಶಾಪಗಳನ್ನು ದೇವರು ದೂರ ಮಾಡ್ತಾನೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಅದಕ್ಕೆ ನಾವು ಹೆಂಗ್ ಪ್ರಾರ್ಥನೆ ಮಾಡಬೇಕು? ಬೇಸರವಿಲ್ಲದೆ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಕೆಲವೊಂದು ವಿಷಯಗಳಲ್ಲಿ ಬೇಸರವಿಲ್ಲದೆ ಕಾರ್ಯಗಳು ಮಾಡುವಾಗ ತಕ್ಕ ಸಮಯಕ್ಕೆ ದೇವರು ಏನ್ ಮಾಡ್ತಾನೆ? ಉತ್ತರ ಕೊಡುವಂತ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಆದ ಕಾರಣ ಪುರುಷನು ಹೆಂಡತಿಗೋಸ್ಕರ, ಹೆಂಡತಿ ಪುರುಷನಿಗೋಸ್ಕರ ಏನ್ ಮಾಡ್ಬೇಕು? ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನಾವು ಎಷ್ಟು ಮಟ್ಟಿಗೆ ಪ್ರಾರ್ಥನೆ ಮಾಡ್ತೀವೋ ನಮ್ಮ ಸಂಬಂಧಗಳು ಏನಾಗತ್ತೆ? ಗಟ್ಟಿ ಆಗತ್ತೆ. ದೇವರು ಕೂಡಿಸಿದನ್ನ ಮನುಷ್ಯನ ಏನ್ ಮಾಡಬಾರ್ದು? ಎಲ್ಲರೂ ಕೇಳಿಸ್ತಾ ಇದ್ದೀರಾ? ದೇವರು ಕೂಡಿಸಿದನ್ನ ಮನುಷ್ಯನ ಏನ್ ಮಾಡಬಾರ್ದು? ಅಗಲಿಸಬಾರದು. ಯಾಕಂದ್ರೆ ಇದು ರಕ್ತ ಸಂಬಂಧವಾದದ್ದು. ಆಮೇನ್. ಅರ್ಥ ಆಯ್ತಲ್ಲ? ಇದು ರಕ್ತ ಸಂಬಂಧವಾದದ್ದು. ಹಲ್ಲೆಲೂಯಾ. ಇವಳಿಗಾಗಿ ನೀನ್ ಮಾಡ್ಬೇಕು, ನಿನಗಾಗಿ ಇವಳು ಮಾಡಬೇಕು. ಅದಕ್ಕಾಗಿ ದೇವರು ನಿಮ್ಮಿಬ್ಬರನ್ನು ಒಂದು ಮಾಡಿದ್ರು. ಅದಕ್ಕೆ ದೇವರು ಆದಾಮನ ಪಕ್ಕ ಎಲುಬಿನಿಂದ ಅವಳನ್ನು ದೇವರು ಉಂಟು ಮಾಡಿದ್ರು. ಹಲ್ಲೆಲೂಯಾ. ನೀವಿಬ್ರು ಒಂದೇ ಅಂತ ಹೇಳಿದ್ರು. ಅರ್ಥ ಆಯ್ತಲ್ಲ? ಸೊ ಯಾವಾಗಲೂ ಕೆಲವೊಂದು ವಿಷಯದಲ್ಲಿ ನೀವಿಬ್ರು ಏನಾಗಿರ್ಬೇಕು? ಒಂದೇ ಆಗಿರ್ಬೇಕು. ಮಕ್ಕಳನ್ನು ಬೆಳೆಸುವಂತ ವಿಷಯದಲ್ಲಿ ಏನಾಗಿರ್ಬೇಕು? ಒಂದೇ ಆಗಿರ್ಬೇಕು. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ಗಂಡ ಏನ್ ಹೇಳ್ತಾನೋ ಹೆಂಡತಿ ಅದಕ್ಕೆ ಹ್ಞೂ ಅಂತ ಹೇಳ್ಬೇಕು. ಹೆಂಡತಿ ಏನ್ ಹೇಳ್ತಾರ ಅದು ಗಂಡನ ಏನ್ ಮಾಡ್ಬೇಕು? ಹ್ಞೂ ಅಂತ ಹೇಳ್ಬೇಕು. ಅರ್ಥ ಆಯ್ತಲ್ಲ? ಮಕ್ಕಳ ವಿಷಯದಲ್ಲಿ ನಾವೇನ್ ಮಾಡಬಾರ್ದು? ಒಬ್ರು ಸರಿ ಒಬ್ರು ತಪ್ಪು ಅಂತ ಮಾಡಬಾರ್ದು ಯಾವಾಗ್ಲೂ. ಅರ್ಥ ಆಯ್ತಲ್ಲ? ಯಾಕಂದ್ರೆ ಮಕ್ಕಳು ಏನಾಗ್ತಾರೆ? ಕನ್ಫ್ಯೂಷನ್ ಆಗ್ತಾರೆ. ಅಪ್ಪನ ಹತ್ರ ಆಗ್ಲಿಲ್ಲ ಅಂದ್ರೆ ಅಮ್ಮನ ಹತ್ರ ಕೆಲಸ ಸಾಧಿಸ್ಕೊಳ್ಳೋಣ, ಅಮ್ಮನ ನೋಡಂದ್ರೆ ಅಪ್ಪನ ಹತ್ರ ಸಾಧಿಸ್ಕೊಳ್ಳೋಣ, ಈ ಮೆಂಟಾಲಿಟಿಗೆ ಬರ್ತಾರೆ. ಆಗ ಅವ್ರು ಹೆಂಗೋ ಮಾಡಿ ಸಾಧಿಸ್ಕೋಬೇಕಂತ ಹೇಳಿ ಜ್ಞಾನ ಬಂದು ಬಿಡುತ್ತೆ. ಹಲ್ಲೆಲೂಯಾ. ನೋ ಅಂದ್ರೆ ನೋ. ಇಬ್ರು ಸೇರಿ ಏನಾಗ್ಬೇಕು? ನೋ ಅಂತ ಹೇಳ್ಬೇಕು. ಎಸ್ ಅಂದ್ರೆ ಇಬ್ರು ಸೇರಿ ಏನ್ ಮಾಡ್ಬೇಕು? ಎಸ್ ಅನ್ಬೇಕು. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ಹೆಂಡತಿನ ಮಕ್ಕಳ ಮುಂದೆ ಬಿಟ್ಟು ಕೊಡಬಾರ್ದು. ಹೇ ನಿಮ್ಮವ್ವ ಹುಚ್ಚನೆ ಬಾ, ನಾ ಕೊಡ್ತೀನಿ ಬಾರೋ ಅಂತ ಕರ್ಕೊಂಡು ಹೋಗ್ಬಾರ್ದು ಪುರುಷರು. ಹಲ್ಲೆಲೂಯಾ. ಪುರುಷ ಎಲ್ಲ ಹೋಗಿರುವಾಗ ಹೆಂಗಸರು ಏನ್ ಮಾಡಬಾರ್ದು? ನಿಮ್ಮಪ್ಪನ ತರ ದರ್ದನ ಆಗ್ಬಿಡ್ಬೇಡ, ನಿಮ್ಮಪ್ಪನಂಗೆ ಹಿಂಗ್ ಮಾಡ್ಬಿಡ್ಬೇಡ, ನಿಮ್ಮ ಅಪ್ಪನಂಗೆ ಹಂಗ ಮಾಡ್ಬಿಡ್ಬೇಡ ಅಂತ ಹೇಳಿ ಏನ್ ಮಾಡಬಾರ್ದು? ಮಕ್ಕಳು ಕಳಿಸ್ಬಾರ್ದು. ಹಲ್ಲೆಲೂಯಾ. ಅಪ್ಪನ ಬಗ್ಗೆ ತಪ್ಪಾಗಿ ಹೇಳಿದ್ರೆ ನೀವು ಓಕೆ ಹೇಳ್ತೀರಿ, ಅಪ್ಪನ ಬಗ್ಗೆ ತಪ್ಪಾಗಿ ನೀವು ಹೇಳಿದ್ರೆ ನೀವು ಓಕೆ ಅಂತೀರಿ. ಆಮೇಲೆ ಮಕ್ಕಳು ಏನ್ ಮಾಡ್ತಾರೆ? ಕೆಟ್ಟ ದಾರಿಯಲ್ಲಿ ಬೆಳಿಲಿಕ್ಕೆ ನಾವೇ ಅನುಕೂಲ ಮಾಡಿಕೊಡ್ತೀವಿ. ಅರ್ಥ ಆಯ್ತಲ್ಲ? ಗಂಡ ಹೆಂಡತಿ ಫಸ್ಟ್ ಏನಾಗಿರ್ಬೇಕು? ಒಂದಾಗಿರಬೇಕು. ಆನಂತರ ಮಕ್ಕಳು.
ಹಲ್ಲೆಲೂಯ. ನನ್ನ ವಿಷಯದಲ್ಲಿ ಹಂಗೆ ನನ್ನ ಹೆಂಡತಿ ಯಾವಾಗಲೂ ಏನು ಹೇಳ್ತಾರೆ, ಮಕ್ಕಳಿಗೆ ಯಾವಾಗಲೂ ಹೇಳೋದು, ಏನೋ ಒಂದು ಹೇಳಿದರೆ ನನಗೆ ಆಪೋಸಿಟ್ ಆಗಿ ಮಾತಾಡಿದರೆ, ನಮ್ಮ ಅಪ್ಪ ನೋಡಿ ಹಿಂಗೆ ಹೇಳಕತ್ತಾನಂದ್ರೆ ನಾನು ಹೆಂಡತಿ ಹೇಳೋ ಒಂದೇ ಒಂದು ಮಾತು, ನೀ ಏನಿದ್ರು ಫಸ್ಟ್ ನನ್ನ ಗಂಡನೇ, ಆಮೇಲೆ ನೀವೆಲ್ಲರೂ. ಹಾಗಾಗಿ ನನ್ನ ಗಂಡೇ ಓಕೆ ಹೇಳಿದರೆ ಮಾತ್ರ ನನಗೆ ಓಕೆ, ನಿಮ್ಮ ಅಪ್ಪ ಓಕೆ ಇಲ್ಲ ಅಂದರೆ ಓಕೆ ಇಲ್ಲ ಅಂತ ಹೇಳ್ತಾಳೆ ನನ್ನ ಹೆಂಡತಿ ಈಗಲೂ ಮಕ್ಕಳಿಗೆ. ಆಮೇಲೆ ನಾನು ಏನಿದ್ರು ನಾನು ಗಂಡನ ನಂಬುತ್ತೀನಿ, ನಿಮ್ಗೆ ನಂಬಂಗಿಲ್ಲ ಅಂದ್ಬಿಡ್ತಲ್ಲ. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಫಸ್ಟ್ ನಾವಿಬ್ಬರು ಒಂದಾಗಿರ್ಬೇಕು, ಆ ನಂತರ ಮಕ್ಕಳು. ಆಮೇಲೆ ಹಲ್ಲೆಲೂಯ. ನಮ್ಮಿಬ್ಬರಿನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಮಕ್ಕಳ ಬೆಳೆಸೋದ ವಿಷಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಹಲ್ಲೆಲೂಯ. ಸೊ ಅಮ್ಮನ ಬಗ್ಗೆ ತಾಯಿನ ಬಗ್ಗೆ ಮಗನ ಹತ್ರ ತಪ್ಪಾಗಿ ಹೇಳೋದು, ತಂದೆಯ ಬಗ್ಗೆ ಮಕ್ಕಳ ಹತ್ರ ತಪ್ಪಾಗಿ ಹೇಳೋದು, ಇದೆಲ್ಲ ಇರಬಾರ್ದು ಮನೆಯಲ್ಲಿ. ಶಿಸ್ತು. ಅದಕ್ಕೆ ಕುಟುಂಬ ಪ್ರಾರ್ಥನೆ ಬೇಕು. ಅದಕ್ಕೆ ಕುಟುಂಬದಲ್ಲಿ ಏನಿರಬೇಕು? ಕುಟುಂಬ ಪ್ರಾರ್ಥನೆ ಬೇಕು. ಆ ಕುಟುಂಬ ಪ್ರಾರ್ಥನೆಯಲ್ಲಿ ಬರುವಾಗ ನಮ್ಮ ತಪ್ಪುಗಳು ಮುಂದಿಡ್ತಾ ಇದ್ದೇವೆ, ನಮ್ಮ ದೋಷಗಳನ್ನು ಮುಂದಿಡ್ತಾ ಇರ್ತೇವೆ, ನಮ್ಮ ಪಾಪಗಳನ್ನು ಮುಂದಿಡ್ತಾ ಇರ್ತೇವೆ, ನಾವು ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತೇವೆ. ಇದೆಲ್ಲ ನಾವು ಏನ್ ಮಾಡ್ತೀವಿ? ಪಶ್ಚಾತ್ತಾಪದೊಂದಿಗೆ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡುವಾಗ ಕುಟುಂಬದಲ್ಲಿ ಒಂದು ಹೊಂದಾಣಿಕೆ ಬರುತ್ತೆ. ಆಮೇಲೆ ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಸಾದ ಕಾರಣ ಕುಟುಂಬದಲ್ಲಿ ಒಬ್ರಿಗೊಬ್ರು ನಾವೇನ್ ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಎಲ್ಲವನ್ನು ಸರಿಪಡಿಸುತ್ತದೆ. ಆಮೇಲೆ ಪ್ರಾರ್ಥನೆ ಏನ್ ಮಾಡುತ್ತೆ? ಎಲ್ಲವನ್ನು ಸರಿಪಡಿಸುತ್ತದೆ. ಅರ್ಥ ಆಯ್ತಾ? ಸಾಧ್ಯವಾದರೆ ಹೆಂಡತಿ ಕೈ ಹಿಡಿದು ಪ್ರಾರ್ಥನೆ ಮಾಡೋದನ್ನು ಕಲಿಬೇಕು. ಕುಟುಂಬದಲ್ಲಿ ಮಕ್ಕಳನ್ನ ಕೈ ಹಿಡ್ಕೊಂಡು ನಾವೇನ್ ಮಾಡಬೇಕು? ಪ್ರಾರ್ಥನೆ ಮಾಡೋದನ್ನು ಕಲಿಬೇಕು. ಹೊಂದಾಣಿಕೆ ಜಾಸ್ತಿ ಆಗತ್ತೆ. ನಾವೆಲ್ಲರೂ ಒಂದನ್ನೋ ಭಾವನೆ ಜಾಸ್ತಿ ಆಗತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ನನ್ನ ಹೆಂಡತಿ ಕನ್ಸೀವ್ ಆಗಿರುವಾಗ ಪಾಂಡಿಚೇರಿ ಪಾಸ್ಟರ್ ಹೇಳಿದ್ದು, ದಿನಾ ರಾತ್ರಿ ಹೊಟ್ಟೆಯಲ್ಲಿ ಕೈ ಇಟ್ಟು ಆ ಮಗುಗೋಸ್ಕರ ಏನ್ ಮಾಡು, ನೀನು ಪ್ರಾರ್ಥನೆ ಮಾಡು, ಫಸ್ಟ್ ಮಗನಿಗೆ. ಆಮೇಲೆ ಹಲ್ಲೆಲೂಯ. ಸೊ ಡೈಲಿ ರಾತ್ರಿ ಏನ್ ಮಾಡ್ತಿದ್ದೆ? ನಾನು ಪ್ರಾರ್ಥನೆ ಮಾಡಿ ಮಲಗ್ತಿದ್ದೆ. ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಸೊ ನಮ್ಮ ಒಂದು ಪ್ರೀತಿನ ಆ ರೀತಿಯಾದ ವ್ಯಕ್ತಪಡಿಸ್ಬೇಕು ಪ್ರಾರ್ಥನೆಯಲ್ಲಿ. ಆಮೇಲೆ ನಮ್ಮ ಪ್ರಾರ್ಥನೆಯಲ್ಲಿ ಗೊತ್ತಾಗತ್ತೆ ನಾವು ಎಷ್ಟು ಮಟ್ಟಿಗೆ ನಾವು ನಮ್ಮ ಕುಟುಂಬವನ್ನ ಪ್ರೀತಿಸ್ತೀವಿ ಅನ್ನೋದು. ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಸೊ ಗಂಡ ಹೆಂಡತಿ ಇಬ್ರು ಏನಾಗಿರ್ಬೇಕು? ಒಂದಾಗಿರ್ಬೇಕು. ಗಂಡನ ಬಗ್ಗೆ ನೀವೇನು ಮಾಡಬಾರ್ದು? ಮಕ್ಕಳ ಹತ್ರ ತಪ್ಪಾಗಿ ಹೇಳಬಾರ್ದು. ಹಲ್ಲೆಲೂಯ. ಅದೇ ಪ್ರಕಾರ ಪುರುಷರು ನೀವು ಹೆಂಡತಿಯರ ಬಗ್ಗೆ ಅಂದ್ರೆ ಅವ್ರ ತಾಯಿ ಬಗ್ಗೆ ಏನು ಮಾಡಬಾರ್ದು? ನೀವು ತಪ್ಪಾಗಿ ಹೇಳಬಾರ್ದು. ಅರ್ಥ ಆಯ್ತಲ್ಲ? ಮಕ್ಕಳು ಯಾವಾಗಿದ್ರು ಮಂದಿಗೆ ಹೋಗಿ ಹೇಳ್ಬೇಕು, ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮನೇ ಗ್ರೇಟ್ ಅಂತೇಳಿ. ಆಮೇಲೆ ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಅಷ್ಟು ಮಟ್ಟಿಗೆ ನಾವು ಪ್ರಾರ್ಥನೆಯಲ್ಲಿ ಒಂದಾಗಿರ್ಬೇಕು. ನಾವಿಬ್ಬರು ಕೈ ಹಿಡಿದು ಪ್ರಾರ್ಥನೆ ಮಾಡಿದ್ರೆ ಸಾಕು, ಮುಂದೆ ಅವರು ಕೂಡ ನಮ್ಮ ಪ್ರಾರ್ಥನೆಯಲ್ಲಿ ಒಂದಾಗಿ ಬರ್ತಾರೆ. ಆಮೇಲೆ ಅರ್ಥ ಆಯ್ತಲ್ಲ? ಸೊ ಇವತ್ತು ನಾವಿಬ್ರು ಕಿಚ್ಚಾಡ್ಕೊಂಡು ಜಗಳ ಮಾಡಿಕೊಂಡು ದೂರ ಹೋದ್ರೆ ಮಕ್ಕಳು ಏನಾಗಬೇಕು? ಅವರು ನಾಳೆ ಅದನ್ನ ನೋಡಿ ನೋಡಿ ಕಳೀತಾರೆ. ನಾಳೆ ಅದೇ ಗುಣ ಅವ್ರಿಗೂ ಬರುತ್ತೆ. ಏನಿಲ್ಲ, ರೀಸೆಂಟಾಗಿ ನನಗೆ ಗೊತ್ತಾಯಿತು, ನಮ್ಮ ಸೋದರ ಮಾವ ಪದೇ 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 ಅವನು ಹುಚ್ಚಾಟ ಆಡ್ತಿದ್ದ. ಪದೇ ಪದೇ ಏನು ಮಾಡಿಬಿಡ್ತಿದ್ದ? ಜಗಳ ಮಾಡೋದು, ಮನೆ ಬಿಟ್ಟು ಹೋಗೋದು, ಇಂಥದ್ದೇ ಮಾಡ್ತಿದ್ದ. ಕೊನೆಗೂ ನಮ್ಮ ಎಲ್ಲರೂ ಹೋಗಿ ಹುಡುಕ್ತಿದ್ರು. ರಾತ್ರಿ 12 ಗಂಟೆ 1 ಗಂಟೆಗೆ ಹೋಗಿ ಏನು ಮಾಡ್ತಿದ್ರು? ಹುಡುಕ್ತಿದ್ರು. ಹೋಗಿ ಪಾಯಸ ಕುಡಿದು ಬಿಡ್ತೀನಿ, ಅದು ಕುಡಿದು ಬಿಡ್ತೀನಿ ಸಾಧಿಸ್ತಿದ್ದ. ಆವಾಗ ನಮ್ಮ ಅಜ್ಜಿ ಏನು ಮಾಡಿಬಿಡ್ತಿದ್ಲು? ಸಂಭಾಳಿಸ್ಕೊಂಡು ಇರ್ಲಿ ಬಿಡು, ನಿನಗೆಲ್ಲ ಮಾಡ್ತೀನಿ ಬಿಡು, ನಿನಗೆಲ್ಲ ಮಾಡ್ತೀನಿ ಬಿಡು ಅಂತ ಹೇಳಿ ನಮ್ಮ ಅಜ್ಜನ ಮಾತನ್ನು ಮೀರಿ ಕರ್ಕೊಂಡು ಬಂದುಬಿಡು. ಆಮೇಲೆ ಅರ್ಥ ಆಯ್ತಾ? ಹಿಂಗೆ ಮಾಡಿ 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 ಮುದ್ದು ಮಾಡಿ ಮುದ್ದು ಮಾಡಿ ಮುದ್ದು ಮಾಡಿ ಸಾಕಿದ್ಲು. ಕೊನೆಗೆ ಎಲ್ಲರೂ ಹೋದ್ರೆ ಈಗ ಅವನು ಒಬ್ಬನೇ ಆದ. ಹಲ್ಲೆಲೂಯ. ಇದೇ ಪ್ರಕಾರ ಗಂಡ ಹೆಂಡತಿ ಗುದ್ದಾಡಿ ಅವನು ಜಗಳ ಮಾಡ್ಕೊಂಡು ಏನು ಮಾಡಿದ? ಹೋಗಿ ಏನು ಮಾಡಿದ? ಮತ್ತೆ ಪಾಯಸನ ಕುಡ್ದ. ಆಮೇಲೆ ಕಾಪಾಡ್ಲಿಕ್ಕೆ ಎಷ್ಟೋ ತೊಗೊಂಡು ಹೋದ್ರು ಪ್ರಾಣ ಉಳಿಸ್ಲಿಕ್ಕೆ ಆಗಲಿಲ್ಲ. ಈಗ ಕುಟುಂಬದಲ್ಲಿ ನಿರ್ಗತಿ ಇಲ್ಲದವರಾಗಿದ್ದಾರೆ. ಆಮೇಲೆ ಕೇಳಲಿಕ್ಕೆ ಯಾರೂ ಇಲ್ಲ. ಅಷ್ಟು ದೊಡ್ಡ ಕುಟುಂಬ ಈಗ ಯಾರು ಇಲ್ಲದ ಕುಟುಂಬವಾಗಿದೆ. ಆಮೇಲೆ ಹಲ್ಲೆಲೂಯ. ಯಾಕಂದರೆ ಅವರಲ್ಲಿ ಹೊಂದಾಣಿಕೆ ಇಲ್ಲ. ಏನಿಲ್ಲ? ಹೊಂದಾಣಿಕೆ ಇಲ್ಲ. ಹಲ್ಲೆಲೂಯ. ಜಗಳ ಮಾಡುವಾಗ ಕೆಲವೊಬ್ಬ ಅತ್ತೆಯಿಂದರೆಲ್ಲ ಇರ್ತಾರೆ. ಏನು ಮಾಡಿ ನೀನು ಎಂತಿ ಹಂಗೆ ಎಷ್ಟು ಹೇಳಿದ್ರೆ ಕೇಳೋಂಗಿಲ್ಲ, ಅವಳ ಬುದ್ಧಿನೇ ಹಂಗೆ, ಪದೇ ಪದೇ ಹಿಂಗೆ ಮಾಡ್ತಾಳೆ, ನಿನ್ನ ಜೀವ ತಿಂತಾಳೆ, ನನ್ನ ಮಗನ ಹಂಗೆ ಮಾಡ್ತಾಳೆ, ನನ್ನ ಮಗನ ಹಿಂಗೆ ಮಾಡ್ತಾಳೆ. ಇದೆಲ್ಲ ಗಂಡಸರಿಗೆ ಏನಾಗುತ್ತೆ? ಹೆಚ್ಚಿಸೋ ಥರ ಆಗ್ಬಿಡುತ್ತೆ. ಆಗ ಆಟೋಮೆಟಿಕ್ಕಾಗಿ ಅಮ್ಮನ ಕಡೆ ಓಡ್ತಾರೆ, ಹೆಂಡತಿನ ಏನು ಮಾಡ್ತಾರೆ? ದೂರ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಸೊ ಇಂಥದ್ದೆಲ್ಲ ದೇವರ ಮಕ್ಕಳಲ್ಲಿ ಇರಬಾರ್ದು. ಗಂಡ ಹೆಂಡತಿ ಜಗಳ, ಅತ್ತಿ ಸೊಸೆಗಿನ ಜಗಳ, ಇದೆಲ್ಲ ದೇವರ ಮಕ್ಕಳ ಕುಟುಂಬದಲ್ಲಿ ಇರಲೇಬಾರದು. ಸತ್ಯವೇದದಲ್ಲಿ ಅಂಥವ್ರು ಯಾರೂ ಒಳ್ಳೇದಾಗಿದ್ದಾಗಿ ಸರಿತರ ಇಲ್ಲ. ರೂತಲು ಕರೆಕ್ಟಾ? ರೂತಲು ಏನು ಮಾಡ್ತಿದ್ಲು? ಅತ್ತಿ ನೀನೇನು ಹೇಳ್ತಿ ಅದನ್ನು ಮಾಡ್ತೀನಿ, ನಿನ್ನ ದೇವರೇ ನನ್ನ ದೇವರು, ನೀನೂರೇ ನನ್ನ ಊರು, ನೀನಿರೋ ಮನೆಯೇ ನನ್ನ ಮನೆ, ನಿನ್ ಬಿಟ್ಟು ನಾನು ಎಲ್ಲಿಗೆ ಹೋಗೋದಿಲ್ಲ, ದೇವರೇ ಬಂದು ದೂರ ಸರಿ ಅಂದವ್ರನ್ನ ನಾ ಸರಿಯಾಗಿಲ್ಲ, ನಾನು ನಿನ್ನ ಮನೇಲೇ ಇರೋವಳು. ಯಾರ? ಸೊಸೆ, ಅತ್ತೆ. ಎಂತ ಒಂದು ಇಂಥ ವಾಕ್ಯಗಳೆಲ್ಲ ಇದೆ ತಾನೆ.
ಇದೆಲ್ಲ ವಾಕ್ಯಗಳು ನಾವೇನು ಮಾಡಬೇಕು, ಓದಬೇಕು. ಜಗಳಗಳು ಬರುವಾಗ ಗಂಡ ಹೆಂಡತಿಯಲ್ಲಿ, ಅತ್ತೆ ಮಾವನಲ್ಲಿ, ಮಕ್ಕಳ ಮಧ್ಯದಲ್ಲಿ ಜಗಳ ಬರುವಾಗ ಈ ವಾಕ್ಯಗಳು ಏನು ಮಾಡಬೇಕು, ಸ್ವಲ್ಪ ಇಲ್ಲಿ ಹಾಕ್ಕೋಬೇಕು. ಅಲ್ಲೆಲ್ಲೂಯ್ಯ, ಹಾಕ್ಕೊಂಡು ನಾವು ದೇವ್ರ ಮಕ್ಕಳಪ್ಪ ಅಂತ ಹೇಳಿ ಕಾಂಪ್ರಮೈಸ್ ಆಗ್ಬೇಕಲ್ಲಿ. ಆಮೇಲೆ ಅಲ್ಲೆಲ್ಲೂಯ್ಯ, ಅರ್ಥ ಆಯ್ತಾ? ಸೊ ನಾವು ಯಾವಾಗಲೂ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುವಂಥವರಾಗಿರ್ಬೇಕು. ಯೋಬ ನಮಗೆ ಗೊತ್ತಿದೆ ತಾನ, ಏನು ಮಾಡ್ತಿದ್ದ ಅವನು? ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದ. ಅಲ್ಲೆಲ್ಲೂಯ್ಯ, ಅರ್ಥ ಆಯ್ತಾ? ಈ ಅಬ್ರಹಾಮನ್ ಏನ್ ಮಾಡ್ತಿದ್ದಾರೆ? ಮಗನಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದ. ಆ ಮಗ ಯಾರವ? ಇಸ್ಮವೇಲ್ಗೋಸ್ಕರ ಅವ ಏನ್ ಮಾಡ್ತಿದ್ದ? ಪ್ರಾರ್ಥನೆ ಮಾಡ್ತಿದ್ದ. ದೇವರಿಗೆ ಇಷ್ಟವಾದ ಸಂತತಿ ಅಲ್ಲ ಅಂದ್ರೂ ಕೂಡ ಅಬ್ರಹಾಮನ ಸಂತತಿ ಅದು. ವಾಕ್ಯದಲ್ಲಿ ನಾವು ನೋಡ್ಬೋದು. ವಾಕ್ಯ ಓದಿಕೊಳ್ಳೋಣ. ಆದಿಕಾಂಡ 17ನೇ ಅಧ್ಯಾಯ 18ನೇ ವಚನ ಓದ್ರಿ. 17-18. ಅವನಿಂದ ಅಬ್ರಹಾಂ ಇಸ್ಮಾಯೇಲನು ನಿನ್ನ ಎದುರಿನಲ್ಲಿ ಬದುಕಲಿ ಅಂದನು. ಇಸ್ಮಾಯೇಲನು ಇದ್ದಾನಲ್ಲ, ಅವನೇ ನಿನ್ನ ದಯೆ ಹೊಂದಿ ಬಾಳು ಎನ್ನಲು ದೇವರು ಹಾಗಲ್ಲ. ನಿನ್ನ ಪತ್ನಿಯಾದ ಸಾರಾಳಲ್ಲಿ ನಿನ್ನಿಂದ ಮಗನು ಹುಟ್ಟುವನು, ಅವನಿಗೆ ಇಸಾಕನೆಂದು ಹೆಸರಿಡಬೇಕು. ಬೇರೆ ಟ್ರಾನ್ಸ್ಲೇಷನ್ ಓದ್ರಿ ಅದು. 18. ಅಬ್ರಹಾಮನು ದೇವರಿಗೆ ಇಸ್ಮಾಯೇಲನು ನಿನ್ನ ಎದುರಿನಲ್ಲಿ ಬದುಕಲಿ ಅಂದನು. ಅದಕ್ಕೆ ಸಾಕು, ಬದುಕಲಿ ಅಂದನು ಅಷ್ಟೇ. ತೆಲುಗಿನಲ್ಲಿ ಏಮುಂದಿ? ಬೇರೆ ಟ್ರಾನ್ಸ್ಲೇಷನ್. ಏನ್ರಿ ಇನ್ನು ಸಲ ಗಟ್ಟಿಯಾಗಿ ಹೋದ್ರಿ. ದೇವರಿಗೆ ದೇವರ ಹತ್ರ ಮೊರೆ ಇಟ್ಟನು ಎಂಬುದಾಗಿದೆ. ನಮ್ಮ ಟ್ರಾನ್ಸ್ಲೇಷನ್ ಹಂಗೆ ಇದೆ. ಅಬ್ರಹಾಂ ವಾಕ್ಯದಲ್ಲಿದೆ ಏನ್ರಿ? ಅಬ್ರಹಾಂ ದೇವರ ಹಿಡಿದಲ್ಲಿ ವಿನ್ನಪ್ಪಂ ಪಣ್ಣಿ ನಾನ್. ಆಮೇಲೆ ದೇವರ ಹತ್ರ ಅವನು ಏನ್ ಮಾಡಿದ? ಅವನು ಮೊರೆ ಇಟ್ಟ, ಪ್ರಾರ್ಥನೆ ಮಾಡಿದ, ಬೇಡಿದ. ಏನಂತೆ? ಇಸ್ಮಾಯಿಲು ನಿನ್ನ ಮುಂದೆ ಬದುಕಲಿ. ಆಮೇಲೆ ಅವನ ಪ್ರಾರ್ಥನೆಯನ್ನು ದೇವರು ಏನ್ ಮಾಡಿದ್ರು? ಕೇಳಿದ್ರು. ಆದ ಕಾರಣ ಇಸ್ಮಾಯೇಲ್ ಸಂತತಿಯನ್ನು ಇವತ್ತಿಗೂ ದೇವರು ಆಶೀರ್ವದಿಸ್ತಾ ಇದ್ದಾರೆ. ಆಮೇಲೆ ಅರ್ಥ ಆಯ್ತಾ ಇದೆಯಾ ನಾನು ಮಾತಾಡೋದು? ದೇವರಿಗೆ ಇಷ್ಟವಾದ ಸಂತತಿ ಅದು ಇಸ್ಮಾಯೇಲ್. ಅಬ್ರಹಾಮನು ಸಾರಾಳ್ ಮಾತನ್ನ ಕೇಳಿ ಏನ್ ಮಾಡಿದ? ಅವನು ಆಗಾರನನ್ನು ಮದುವೆ ಮಾಡಿಕೊಂಡು ಹುಟ್ಟಿದ ಮಗ ಯಾವ್ದದು? ಇಸ್ಮಾಯೇಲ್. ಆಮೇಲೆ ಹಲ್ಲೆಲೂಯ. ಆದರೆ ಅಬ್ರಹಾಮನ ಇಸ್ಮಾಯಿಲ್ಗೋಸ್ಕರ ಏನ್ ಮಾಡ್ತಿದ್ದಾನೆ? ಪ್ರಾರ್ಥನೆ ಮಾಡ್ತಾನೆ. ಅವನು ನಿನ್ನ ಮುಂದೆ ಬದುಕಲಿ ಸ್ವಾಮಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಿದ್ದಾನೆ. ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ದೇವರನ್ನು ವಾಗ್ದಾನ ಮಾಡ್ತಾ ಇದ್ದಾನೆ, ಅವನು ಬದುಕಲಿ, ಅವನನ್ನು ಈ ಭೂಮಿನ ಉಸಿಗಿನಂತೆ ನಾನು ಆಶೀರ್ವದಿಸ್ತೀನಿ ಅಂತ. ಆಮೇಲೆ ಹಲ್ಲೆಲೂಯ. ಈಗ ಲೋಕದಲ್ಲಿ ಹೆಚ್ಚಿನ ಸಂಖ್ಯೆ ಯಾವ್ದದು? ಕ್ರೈಸ್ತರಾಗಿದ್ರೆ ಎರಡನೇದಾಗಿ ಹೆಚ್ಚಿನ ಸಂಖ್ಯೆ ಯಾವ್ದಿದೆ? ಆಮೇಲೆ ಇಸ್ಮಾಯಿಲ್ನ ಸಂತತಿ ಆಗಿರೋದು ಇಡೀ ವಿಶ್ವದಲ್ಲಿ. ಆಮೇಲೆ ಕಾರಣ ಅಬ್ರಹಾಂ ದೇವರಿಗೆ ಮೊರೆ ಇಟ್ಟಿತ್ತು. ಆಮೇಲೆ ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ ಪ್ರಿಯರೇ? ಸೊ ಯಾವಾಗ ನಮ್ಮ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವೋ ಆ ಪ್ರಾರ್ಥನೆ ದೇವರು ನಮಗೆ ಕೇಳುತ್ತಾನೆ. ನನ್ನ ಮಕ್ಕಳು ಮಾತೇ ಕೇಳುವುದಿಲ್ಲ, ನನ್ನ ಮಕ್ಕಳು ಉಡ್ಡಾಲಾಗ್ತಾ ಇದ್ದಾರೆ, ನನ್ನ ಮಕ್ಕಳು ಹಂಗ್ ಮಾಡ್ತಾರೆ, ನನ್ನ ಮಕ್ಕಳು ಹಿಂಗ್ ಮಾಡ್ತಾರೆ ಅಂತೇಳಿ ನಾವು ಅನೇಕರು ಏನ್ ಮಾಡ್ತಿದ್ವಿ? ನಾವು ಹೇಳ್ತಾ ಇರ್ತೀವಿ. ಅದೆಲ್ಲ ಹೇಳೋದನ್ನ ಬಿಟ್ಟು ದೇವರ ಸಮ್ಮುಖದಲ್ಲಿ ಏನ್ ಮಾಡ್ಬೇಕು? ನಾವು ಪ್ರಾರ್ಥನೆ ಮಾಡಬೇಕು. ಆಮೇಲೆ ಹಲ್ಲೆಲೂಯ. ಸೊ ನಾ ಕೆಲವೊಂದು ಪ್ರಾರ್ಥನೆಗಳು ನನ್ನ ಮಕ್ಕಳಿಗೆ ಏನ್ ಮಾಡ್ತಾ ಇರ್ತೀನಿ? ಕಳಿಸ್ಕೊಡ್ತಾ ಇರ್ತೀನಿ. ಹಲ್ಲೆಲೂಯ. ಏನ್ ಮಾಡ್ತಾ ಇರ್ತೀನಿ? ಕಳಿಸ್ಕೊಡ್ತಾ ಇರ್ತೀನಿ. ಏನ ಕೇಳಿದ್ರೆ ಹಿಂಗ ನೀ ಪ್ರಾರ್ಥನೆ ಮಾಡು, ಅವಾಗ ದೇವರು ಏನ್ ಮಾಡ್ತಾನೆ? ನನಗೆ ಕೊಡ್ತಾರೆ ಅಂತ ಹೇಳಿದ್ರೆ ಅವ್ರು ದಿನನಿತ್ಯ ಪ್ರಾರ್ಥನೆಯಲ್ಲಿ ಅದನ್ನ ಸೇರಿಸ್ಕೊಂಡು ಬಿಡ್ತಾರೆ. ಆಮೇಲೆ ದಿನನಿತ್ಯ ಪ್ರಾರ್ಥನೆ ಮಾಡುವಾಗ ಅದನ್ನ ಏನ್ ಮಾಡ್ಕೊಡ್ತಾರೆ? ಅವರು ಸೇರಿಸ್ಕೊಡ್ತಾರೆ. ಹಲ್ಲೆಲೂಯ. ನಾವು ಕಳಿಸ್ಲಿಲ್ಲ ಅಂದ್ರೆ ಮಕ್ಕಳು ಕಳೀಲಿಕ್ಕೆ ಸಾಧ್ಯ ಇಲ್ಲ. ಆಗರಳು ಏನ್ ಮಾಡಿದ್ಲು? ಮಗು ಅಳೋದು ನೋಡಕ್ಕಾಗದೆ ಹೋಗಿ ದೂರದಲ್ಲಿ ಹೋಗಿ ಕಣ್ಣೀರಿಟ್ಟು ಹತ್ತು ಪ್ರಾರ್ಥನೆ ಮಾಡಿದ್ಲು, ದೇವರು ನೀರನ್ನು ತೋರಿಸಿದ್ರು. ಆಮೇಲೆ ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಸೊ ನಾವು ನಮ್ಮ ಮಕ್ಕಳಿಗೋಸ್ಕರ ಏನ್ ಮಾಡ್ಬೇಕ್ರಿ? ಪ್ರಾರ್ಥನೆ ಮಾಡಬೇಕು. ದಾವೀದ ಕೆಟ್ಟ ಸಂಬಂಧದಲ್ಲಿ ಹುಟ್ಟಿದ ಮಗನಿಗೋಸ್ಕರ ಏನ್ ಮಾಡಿದ? ಆ ಮಗು ಬದುಕಲಿ ಅಂತೇಳಿ ಹೋಗಿ 7 ದಿನ ಉಪವಾಸದಲ್ಲಿ ಬಿದ್ದು ಅವನು ಏನ್ ಮಾಡಿದ? ಪ್ರಾರ್ಥನೆ ಮಾಡಿದ. ಆಮೇಲೆ ಹಲ್ಲೆಲೂಯ. ಸೊ ಅರ್ಥ ಆಯ್ತಾ? ಕಾನಾನಿಯ ಸ್ತ್ರೀ, ಹೊಸ ಒಡಂಬಡಿಕೆಯಲ್ಲಿ ಕಾನಾನಿಯ ಸ್ತ್ರೀ, ಒಬ್ಬ ಅನ್ಯ ಸ್ತ್ರೀ, ಅವಳು ಓಡಿ ಬಂದು ಏನ್ ಮಾಡಿದ್ಲು? ಏಸೋವಿನ ಪಾದದಲ್ಲಿ ಬಿದ್ದು, ನನ್ನ ಮಗಳು ದವ ಹಿಡಿದಿದೆ, ತುಂಬಾ ಕಷ್ಟ ಪಡ್ತದಲ್ಲ, ಅನೇಕ ಕಡೆ ಹೋಗಿ ಬಂದು ಏನೂ ಆಗ್ಲಿಲ್ಲ, ನೀವೇ ಬಿಡುಗಡೆ ಮಾಡ್ಬೇಕಂತ ಹೇಳಿ ಅವಳು ಬೇಡಿಕೊಂಡ್ಳು. ಆಗ ಆ ಕ್ಷಣದಲ್ಲಿ ನಿನ್ನ ಇಷ್ಟದಂತೆ ಆಗ್ಲಿ ಅಂತ ದೇವರು ಹೇಳುವಾಗ ಅವಳ ಮಗಳು ಅಲ್ಲಿ ಏನಾದ್ಲು? ಆರಾಮಾದ್ಲು. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಇವತ್ತು ನಮ್ಮ ಮಕ್ಕಳಿಗಾಗಿ ನಾವೇನು ಮಾಡಬೇಕು? ಗಂಡ ಹೆಂಡತಿ ಆಗಿರುವಂತ ನಾವಿಬ್ಬರು ಸೇರಿ ಪ್ರಾರ್ಥನೆ ಮಾಡಬೇಕು.
ಒಬ್ರು ಪ್ರಾರ್ಥನೆ ಮಾಡ್ರಿ, ಒಬ್ರು ನೀವೇನ್ ಮಾಡ್ರಿ ಹಿಂಗಿರ್ರಿ ಅಂದ್ರೆ ಹಂಗಾಗೋದಿಲ್ಲ. ಗಂಡ ಹೆಂಡತಿ ಇಬ್ರು ಏನ್ ಮಾಡ್ಬೇಕು, ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಆಗ ನಮ್ಮ ಮಕ್ಕಳನ್ನ ದೇವರು ಏನ್ ಮಾಡ್ತಾರೆ, ಉನ್ನತವಾದ ರೀತಿಯಲ್ಲಿ ಆಶೀರ್ವದಿಸುತ್ತಾನೆ. ಆಮೇಲೆ ಅಲ್ಲೆಲ್ಲ ಸಾಧ್ಯವಾದ ಮಟ್ಟಿಗೆ ನಮ್ಮ ಮಕ್ಕಳ ಮೇಲೆ ನಾವು ಕೈ ಇಟ್ಟು ಪ್ರಾರ್ಥನೆ ಮಾಡೋಣ. ಆಮೇಲೆ ಅಲ್ಲೆಲ್ಲೂಯ್ಯ, ನಮ್ಮ ಮಕ್ಕಳ ಮೇಲೆ ನಾವು ಕೈ ಇಟ್ಟು ಏನ್ ಮಾಡೋಣ, ಪ್ರಾರ್ಥನೆ ಮಾಡೋಣ. ದೇವರು ನಾವು ಪ್ರಾರ್ಥನೆ ಏನ್ ಮಾಡ್ತಾರೆ, ಕೇಳುತ್ತಾರೆ. ಅಲ್ಲೆಲ್ಲೂಯ್ಯ, ಜ್ವರದಲ್ಲಿ ಇರುವಾಗ, ಮಲಗಿರುವಾಗ ಹೋಗಿದ್ರೆ ತಲೆ ಮೇಲೆ ಕೈ ಇಡ್ರಿ, ದೇವರೇ ಇದು ನಿನ್ನ ಮಗು, ನೀನ್ ಕೊಟ್ಟಿದ್ದ ಮಗು ಅಂತ ಹೇಳಿ ಪ್ರಾರ್ಥನೆ ಮಾಡ್ರಿ. ದೇವರು ನಿಮ್ಮ ಪ್ರಾರ್ಥನೆ ಏನ್ ಮಾಡ್ತಾರೆ, ಕೇಳುವಂತ ದೇವರಾಗಿದ್ದಾನೆ. ಆಮೇಲೆ ಜ್ವರ ಬಂದಿದ್ಯಾ, ಅನಾರೋಗ್ಯ ಬಂದಿದ್ಯಾ, ದವಾಖಾನೆ ತಗೊಂಡು ಓಡಿ ಹೋಗೋದಕ್ಕಿಂತ ಇವರಿಗೆ ಫೋನ್ ಮಾಡಿ ಹೋಗೋದಕ್ಕಿಂತ ನಿಮ್ಮ ಮಕ್ಕಳ ಮೇಲೆ ನೀವು ಕೈ ಇಟ್ಟು, ದೇವರೇ ಈ ಮಗುನ ಆರಾಮ ಮಾಡೋದು ನೀವು ಪ್ರಾರ್ಥನೆ ಮಾಡ್ರಿ ಗಂಡ ಎಂದು. ಆಮೇಲೆ ಅಲ್ಲೆಲ್ಲೂ ಅರ್ಥ ಆಯ್ತಾ? ಅಲ್ಲೆಲ್ಲೂಯ್ಯ. ಸೊ ಈ ಪ್ರಾರ್ಥನೆಗಳು ನಮ್ಮ ಜೀವಿತದಲ್ಲಿ ಏನಿರಬಾರ್ದು, ಬೇಸರವಿಲ್ಲದೆ ಇರಬೇಕು. ಅಲ್ಲೆಲ್ಲೂ ಕುಟುಂಬದಲ್ಲಿ ಹೊಂದಾಣಿಕೆ ಬರ್ಬೇಕಂದ್ರೆ ಪ್ರಾರ್ಥನೆ ಇರಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ, ಅರ್ಥ ಆಯ್ತಲ್ಲ? ಸೊ ಗಂಡ ಹೆಂಡತಿ ಮಕ್ಕಳು ಸೇರಿ ಏನ್ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ಅಲ್ಲೆಲ್ಲೂಯ್ಯ. ಮಕ್ಕಳು ಕೂಡ ತಂದೆ ತಾಯಿಗಳಿಗೋಸ್ಕರ ಏನ್ ಮಾಡ್ಬೇಕು. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ತಂದೆ ತಾಯಿಗಳನ್ನ ಸನ್ಮಾನಿಸದೇ ಇರುವಂತ ವ್ಯಕ್ತಿಯನ್ನ ದೇವರು ಶಪಿಸ್ತಾನಂತ. ವಾಕ್ಯ ಕೇಳ್ತಾ ಇದೆಯಾ ಮಕ್ಕಳೇ? ತಂದೆ ತಾಯಿಗಳಿಗೆ ಗೌರವ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ತಂದೆ ತಾಯಿಗಳು ನೀವು ನೋಡಿಲ್ಲ ಅಂತ ಹೇಳಿದ್ರೆ, ಅವ್ರ ಮನಸ್ಸು ನೋಗುವ ತರ ನೀವು ನಡ್ಕೊಂಡ್ರೆ ನಿಮ್ಮ ಮೇಲೆ ದೇವರ ಶಾಪ ಬರುತ್ತೆ ಅಂತ ಹೇಳಿ ದೇವರ ವಾಕ್ಯದಲ್ಲಿ ಇದೆ. ಆಮೇಲೆ ಹಲ್ಲೆಲೂಯಾ, ಅರ್ಥ ಆಯ್ತಾ? ಸೊ ಯಾವಾಗಲೂ ಮಕ್ಕಳು ತಂದೆ ತಾಯಿಗಳಿಗೆ ಹೆಂಗಿರಬೇಕು, ವಿಧೇಯರಾಗಿರಬೇಕು. ಅವ್ರ ಮಾತನ್ನ ಏನ್ ಮಾಡ್ಬೇಕು, ಕೇಳಬೇಕು. ಅವ್ರ ಮನ ನೊಂದ್ಕೊಂಡ್ ಬಿಟ್ರೆ ನಿಮಗೆ ಒಳ್ಳೇದಾಗೋದಿಲ್ಲ. ಅವ್ರ ಮನ ನೊಂದಿದ್ರೆ ನಿಮಗೆ ಒಳ್ಳೇದಾಗೋದಿಲ್ಲ. ಹೆಂಗಿದ್ರು ನಮಗೆ ಜನ್ಮ ಕೊಟ್ಟವ್ರು. ಆಮೇಲೆ ಯಾಕಂದ್ರೆ ರೆಬೇಕಳು ಒಂದು ವಾಕ್ಯ ಹೇಳ್ತಾ ಇದ್ದಲ್ಲ ಯಾಕೋಬನಿಗೆ, ನೀನು ಹೋಗು ನಿಮ್ಮ ಅಪ್ಪ ಹತ್ರ ಏನ್ ಮಾಡು, ನೀನು ಆಶೀರ್ವಾದ ತಗೊಂಡ್ ಬಾ ಅಂತೇಳಿ. ಆದ್ರೆ ದೊಡ್ಡ ಮಗನ ಆಶೀರ್ವಾದ ನೀವು ಹೊತ್ಕೊಂಡು ಬಂದು ಬಿಡು, ಅದು ಶ್ರೇಷ್ಠವಾಗಿರತ್ತೆ ಅಂತ ಹೇಳಿ ಕಳಿಸಿದ್ಲ. ಕರೆಕ್ಟಾ? ಅಲ್ಲೆಲ್ಲೋ ಆಗ ಯಾಕೋಬ, ಅಯ್ಯೋ ಅಪ್ಪ ಒಂದು ವೇಳೆ ನಾನು ಸಣ್ಣವ ಅಂತ ಗೊತ್ತಾಗ್ಬಿಟ್ರೆ ಆಶೀರ್ವಾದ ಕೊಡಂಗಿಲ್ಲ, ಶಾಪ ಕೊಟ್ಟು ಬಿಡ್ತಾನೆ ಆಮೇನ್ ಅಂತ ಹೇಳಿ ಭಯ ಪಡ್ತಾ ಇದ್ದಾನ. ಆಗ ರೆಬೇಕಳು ಒಂದು ಮಾತು ಹೇಳ್ತಾ ಇದ್ದಾಳೆ, ಏನಂತೆ, ಹೋಗು, ಆಶೀರ್ವಾದ ಬಂದ್ರೆ ಅದು ನಿನ್ನ ಮೇಲೆ ಇರಲಿ, ಶಾಪ ಬಂದ್ರೆ ಅದು ನನ್ನ ತಲೆ ಮೇಲೆ ಇರಲಿ. ಆಮೇನ್ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಇದು ಎತ್ತವರ ಗುಣ. ಹಲ್ಲೆಲೂಯಾ. ನಿಮಗೋಸ್ಕರ ಎಷ್ಟು ಮಟ್ಟಿಗೆ ಬೇಕಂದ್ರೆ ಹೋಗ್ಲಿಕ್ಕೆ ತಂದೆ ತಾಯಿಗಳು ರೆಡಿ ಆಗಿರ್ತಾರೆ. ಅಲ್ಲೆಲ್ಲೂ ಎಷ್ಟು ದೂರ ಬೇಕಂದ್ರೆ ಹೋಗ್ಲಿಕ್ಕೆ ಅವ್ರು ರೆಡಿ ಆಗಿರ್ತಾರೆ. ಅಂತ ತಂದೆ ತಾಯಿಗಳ ಮನಸ್ಸುಗಳನ್ನ ನಾವೇನ್ ಮಾಡಬಾರದು, ನೋವಿಸಬಾರದು. ಆಮೇಲೆ ಅಲ್ಲೆಲ್ಲೂಯ್ಯ. ತಪ್ಪಾಯ್ತಾ, ಇಮಿಡಿಯೇಟ್ ಆಗಿ ಹೋಗ್ರಿ, ಒಂದು ಸಾರಿ ಕೇಳ್ರಿ, ಕ್ಷಮಾಪಣೆ ಕೇಳ್ರಿ. ತಪ್ಪಾಯ್ತು, ಇನ್ಮೇಲೆ ಮಾಡೋಂಗಿಲ್ಲ ಅಂತ ಒಂದು ಮಾತು ಹೇಳ್ರಿ. ನಿಮ್ ತಂದೆ ತಾಯಿಗಳಿಗೆ ಅದಕ್ಕಿಂತ ದೊಡ್ಡ ಖುಷಿ ಏನು ಸಿಗೋದಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಸೊ ಇದು ಒಂದು ಹೊಂದಾಣಿಕೆ ಇರುವಂತ ಕುಟುಂಬ. ಇದೆಲ್ಲ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಕುಟುಂಬ ಪ್ರಾರ್ಥನೆಯಲ್ಲಿ ಬರುತ್ತೆ. ನಾವು ಕುಟುಂಬವಾಗಿ ಕುಂತು ಪ್ರಾರ್ಥನೆ ಮಾಡುವಾಗ ಈ ಎಲ್ಲಾ ಗುಣಗಳು ನಮ್ಮ ಜೀವಿತದಲ್ಲಿ ಬರುತ್ತೆ ಪ್ರಿಯ. ಅಲ್ಲೆಲ್ಲೂ ಅದಕ್ಕೆ ಬೇಸರವಿಲ್ಲದೆ ನಾವೇನ್ ಮಾಡ್ಬೇಕು, ಪ್ರಾರ್ಥನೆ ಮಾಡೋದು. ಅಲ್ಲೆಲ್ಲೂ ಸಮ್ಟೈಮ್ಸ್ ನಾವು ಪ್ರಾರ್ಥನೆ ಮಾಡದೆ ಮಕ್ಕೊಂಡ್ ಬಿಟ್ರೆ ನಾನು ಸಣ್ಣವಾಗ ಬಂದು ಕೇಳ್ತಾನೆ, ಇವತ್ತು ಪ್ರಾರ್ಥನೆ ಮಾಡ್ಲಿಲ್ಲಲ್ಲ, ಪ್ರಾರ್ಥನೆ ಮುಗೀತಾ, ಪ್ರಾರ್ಥನೆ ಮುಗಿಸ್ಬಿಟ್ರ ಅಂತ ಕೇಳ್ತಾನೆ. ಯಾಕಂದ್ರೆ ದಿನ ಅವ್ರು ನಮ್ಮನ್ನು ನೋಡ್ತಾ ಇರ್ತಾರೆ. ಒಂದಿನ ಬಿಟ್ರೆ ಅವ್ರು ನಮ್ಮನ್ನ ಏನ್ ಮಾಡ್ತಾರೆ, ಕೇಳ್ತಾರೆ, ಯಾಕೆ ಇವತ್ತು ಪ್ರೇಯರ್ ಮಾಡಿಲ್ಲ ಅಂತೇಳಿ. ಹಲ್ಲೆಲೂಯಾ. ಸಾಧಕನ ಪ್ರಿಯರೇ, ದೇವರ ಮಕ್ಕಳಾಗಿರುವಂತ ನಮ್ಮ ಕುಟುಂಬಗಳಲ್ಲಿ ಏನಿರಬೇಕು, ಪ್ರಾರ್ಥನೆ ಇರಬೇಕು. ಪಕ್ಕದಲ್ಲಿದ್ದವ್ರು ಕೈ ಕೊಟ್ಟು ಹೇಳಿ, ಕುಟುಂಬ ಪ್ರಾರ್ಥನೆ ಮಾಡಿ. ಆಮೇಲೆ ಅಲ್ಲೆಲ್ಲೂ ಇನ್ನೂ ಅನೇಕ ವಾಕ್ಯಗಳಿದೆ, ಆದ್ರೆ ಹೇಳ್ತಾ ಹೋದ್ರೆ ಸಮಯ ಹೋಗ್ತಾನೆ ಇರ್ತಾವ. ಆಮೇಲೆ ಅದರಲ್ಲಿ ಸಹೋದರನಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಸಹೋದರಿಗೋಸ್ಕರ ಏನ್ ಮಾಡಬೇಕು, ಪ್ರಾರ್ಥನೆಯನ್ನು ಮಾಡಬೇಕು. ಅಣ್ಣ ತಮ್ಮಂದರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ನೆರೆಯವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು, ಪರಿಶುದ್ಧವಂತರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಎಫೆಸ ಪುಸ್ತಕ 6ನೇ ಅಧ್ಯಾಯ 8ನೇ ವಚನದಲ್ಲಿದೆ, ನಾವು ಪರಿಶುದ್ಧವಂತರಿಗೋಸ್ಕರ ನಾವು ಏನ್ ಮಾಡ್ಬೇಕಂತೆ, ಪ್ರಾರ್ಥನೆಯನ್ನು ಮಾಡಬೇಕು. ಆಮೇಲೆ ಹಲ್ಲೆಲೂಯಾ. ಮತ್ತೆ 2ನೇ ತಿಮೋಥಿ ಪುಸ್ತಕ 2ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ನೋಡ್ತಾ ಇದ್ದೇವೆ, ದೇಶದ ಅಧಿಕಾರಿಗಳಿಗೋಸ್ಕರ ಏನ್ ಮಾಡ್ಬೇಕು, ನಾವು ಪ್ರಾರ್ಥನೆ ಮಾಡ್ಬೇಕು. ಇದೆಲ್ಲಾ ಪ್ರಾರ್ಥನೆ ಕುಟುಂಬ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ನಮ್ಮ ಸಂತತಿಗೆ ನಾವು ಇದನ್ನೇ ಕಳಿಸಬೇಕು. ಆಮೇಲೆ ಹಲ್ಲೆಲೂಯಾ. ಎಸ್ತರ್, ನಾವ್ ಈಗಾಗಲೇ ಬೆಳಗಿನ ಪೋಷನ್ ಅಲ್ಲಿ ಎಸ್ತರ್ ಓದ್ತಾ ಇದೀವಲ್ಲ, ಎಸ್ತರ್ ಕೇಳ್ತಾ ಇದ್ದೀರಲ್ಲ. ಹಲ್ಲೆಲೂಯಾ. ಎಷ್ಟು ತಂದೆ ಅಂದ್ರೆ ಚಿಕ್ಕಪ್ಪ, ಅವನು ತಂದೆ ತಾಯಿ ಇಲ್ಲ ಅವಳಿಗೆ, ಚಿಕ್ಕಪ್ಪನ ಮಾತಿಗೆ ಎಷ್ಟು ವಿಧೇಯಲಾಗ್ತಾಳ ಅವಳು. ಆಮೇಲೆ ಎಷ್ಟು ಗೌರವ ಕೊಡ್ತಾಳೆ. ರಾಣಿ ಆದ್ಮೇಲೆ ಕೂಡ, ಅವಳು ದೇಶದ ರಾಣಿ ಆದ್ಮೇಲೆ ಕೂಡ ಮೂರ್ತಿಕೈನ್ ಅವನ್ ಚಿಕ್ಕಪ್ಪ, ಆ ಚಿಕ್ಕಪ್ಪನ ಮಾತಿಗೆ ಅಷ್ಟು ವಿಧೇಯಲಾಗ್ತಾ ಇದ್ದಾಳೆ. ಹಲ್ಲೆಲೂಯಾ. ಅರ್ಥ ಇನ್ನೊಂದು, ತನ್ನ ಜನರಿಗೋಸ್ಕರ ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. 3 ದಿನ ಉಪವಾಸ ಮಾಡಿ ಅವಳು ಏನ್ ಮಾಡಿದ್ಲು, ಪ್ರಾರ್ಥನೆ ಮಾಡಿದ್ಲು.
ನಾನು ಹೋಗ್ತೀನಿ, ನನ್ನ ಗಂಡ ನನ್ನ ಕೊಂದ್ರೂ ಪರವಾಗಿಲ್ಲ, ಆದ್ರೆ ನಾನು ಹೋಗಿ ಮೊರೆ ಇಡ್ತೀನಿ ಅಂತ ಅವಳು ಹೋದ್ಲು. ಆಮೇಲೆ ಹಳೆಲುಯ್ಯ, ಅರ್ಥ ಆಯ್ತಲ್ಲ? ಇದೆಲ್ಲ ಧೈರ್ಯ ಎಲ್ಲಿಂದ ಬರುತ್ತೆ ಅಂದ್ರೆ ಪ್ರಾರ್ಥನೆಯಲ್ಲಿ ಬರುತ್ತೆ. ಹಳೆಲುಯ್ಯ, ಅರ್ಥ ಆಯ್ತಲ್ಲ? ಅವಳು ರಾಜ ಭೋಜನದಲ್ಲಿ ಯಾವುದರಲ್ಲಿ ಹೊಂದಿಕೊಂಡಿಲ್ಲ, ಪರಿಶುದ್ಧಲಾಗಿದ್ಲು. ಆಮೇಲೆ ನಾವು ಸರಿಯಾಗಿದ್ರೆ ನಮ್ಮ ಮಕ್ಕಳು ಸರಿಯಾಗಿರ್ತಾರೆ. ಹಲ್ಲೆಲೂಯಾ. ನಮ್ಮ ಮಕ್ಕಳು ಸರಿಯಾಗಿದ್ರೆ ಕುಟುಂಬ ಸರಿಯಾಗಿರುತ್ತೆ. ಹಲ್ಲೆಲೂಯಾ, ಅರ್ಥ ಆಯ್ತಲ್ಲ ಪ್ರಿಯರೇ? ಆದ ಕಾರಣ ನಮ್ಮ ಜೀವಿತದಲ್ಲಿ ಏನ್ ಬೇಕ್ರಿ ನಮಗೆ? ಕುಟುಂಬ ಪ್ರಾರ್ಥನೆ ತುಂಬಾ ಅವಶ್ಯ. ಹಲ್ಲೆಲೂಯಾ. ಎದಕ್ಕೋ ಟೈಮ್ ಸ್ಪೆಂಡ್ ಮಾಡ್ತೀವಿ ತಾನೆ, ಅದೇ ಪ್ರಕಾರ ಪ್ರಾರ್ಥನೆಗೂ ಸ್ವಲ್ಪ ಹೊತ್ತು ಏನ್ ಮಾಡೋಣ, ಸಮಯ ಕೊಡೋಣ. ಇಬ್ಬರು ಕೂಡಿ ವ್ಯಾಪಾರಕ್ಕೆ ಅಡ್ಡಾಡ್ತೀವಿ, ಆಮೇಲೆ ಹೌದಾ ಇಲ್ವಾ? ಇಬ್ಬರು ಕೂಡಿ ಜಾತ್ರೆಗೆ ಅಡ್ಡಾಡ್ತೀವಿ, ಇಬ್ಬರು ಕೂಡಿ ಸಿನಿಮಾ ಥಿಯೇಟರ್ಗೆಲ್ಲ ಹೋಗಿ ಬರ್ತೀವಿ, ಇಬ್ಬರು ಕೂಡಿ ಬೇರೆ ಎಲ್ಲೆಲ್ಲೆಲ್ಲೋ ಅಡ್ಡಾಡ್ಕೊಂಡು ಬಂದಿರ್ತೀವಿ. ಆದರೆ ಇಬ್ಬರು ಕೂಡಿ ಪ್ರಾರ್ಥನೆ ಮಾಡೋಣ ಅಂತ ಕರ್ಕೊಂಡು ಕುಂದಿಸ್ಕೊಂಡು ಪ್ರಾರ್ಥನೆ ಮಾಡಿ. ಆಮೇಲೆ ಹಲ್ಲೆಲೂಯಾ, ಅರ್ಥ ಆಯ್ತಲ್ಲ? ಪಾಂಡಿಚೇರಿ ಪಾಸ್ಟ್ರು ಯಲಬುರ್ಗದಲ್ಲಿ ಹೋಗಿರುವಾಗ ಅಲ್ಲಿ ಸೇವಕರಿಗೆ ಅಡ್ವೈಸ್ ಕೊಟ್ಟರು. ಪಾಸ್ಟ್ರಮ್ಮ ಏನೋ ಒಂದು ವಿಷಯಗಳನ್ನು ಹೇಳಿಕೊಳ್ಳುವಾಗ ಅವ್ರಿಗೊಂದು ಅಡ್ವೈಸ್ ಕೊಟ್ಟರು. ಆವಾಗ ಇಲ್ಲ, ನೀವಿಬ್ಬರು ಪ್ರಾರ್ಥನೆ ಮಾಡಿರಿ. ಅವ್ರು ಹೇಳಿದ್ರು, ಇಬ್ರು ನೀವೇನ್ ಮಾಡ್ರಿ, ಪ್ರಾರ್ಥನೆಯನ್ನು ಮಾಡ್ರಿ. ಒಂದು ವೇಳೆ ಗಂಡ ಪ್ರಾರ್ಥನೆ ಮಾಡಲಿಲ್ಲ, ಟಯರ್ಡ್ ಆಗಿದ್ದಾನೆ, ಮಕ್ಕೊಂಡು ಬಿಟ್ಟಿದ್ದಾನೆ ಅಂತ ಹೇಳಿದ್ರು ನೀನು ಹೋಗಿ ಮಕ್ಕೊಟ್ಟಿದ್ರು ಪರವಾಗಿಲ್ಲ, ಅವನ ಕೈ ಹಿಡ್ಕೊಂಡು ಏನ್ ಮಾಡು, ನೀನು ಪ್ರಾರ್ಥನೆ ಮಾಡು. ನೀ ಕೈ ಹಿಡ್ಕೊಂಡ್ರೆ ನೀವಿಬ್ರು ಪ್ರಾರ್ಥನೆ ಮಾಡ್ದಂಗೆ ಆಗತ್ತೆ. ಅವನೇನು ಆಮೇಲೆ ಅದೇ ಪ್ರಕಾರ ನೀನು ಒಂದು ವೇಳೆ ಟಯರ್ಡ್ ಆಗಿದ್ದಿ, ನಿನಗಾಗೋದಿಲ್ವ ಅಂದ್ರ ಅವ ಏನ್ ಮಾಡ್ಲಿ, ನಿನಗಾಗಿ ನಿನ್ ಕೈ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಲಿ. ಈ ಹೊಂದಾಣಿಕೆ ಪ್ರಾರ್ಥನೆ ಕುಟುಂಬದಲ್ಲಿ ಇರಲಿ ಅಂತ. ಆಮೇಲೆ ಹಲ್ಲೆಲೂಯಾ. ಪಾಸ್ಟರಮ್ಮ ಈಗಾಗಲೇ ಪಾಂಡಿಚೇರಿ ಪಾಸ್ಟರಮ್ಮಗೆ ಆಕ್ಸಿಡೆಂಟ್ ಆಗಿ 3 ವರ್ಷ ಆಯ್ತು. ಆಮೇಲೆ ಇನ್ನೂ ಬೆಡ್ನಲ್ಲಿ ಇದ್ದಾರೆ, ಬೆಡ್ನಲ್ಲೇ ಇದ್ದಾರೆ. ಆದ್ರೆ ಇನ್ನೂ ಬೆಡ್ನಲ್ಲೇ ಇದ್ರು ಕೂಡ ಬೇಸರವಿಲ್ಲದೆ ಅವ್ರು ಏನ್ ಮಾಡ್ತಿದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯಾ. ಈಗಲೂ ಪಾಸ್ಟರಮ್ಮ ಕೈ ಹಿಡ್ಕೊಂಡು ಅವ್ರು ಏನ್ ಮಾಡ್ತಾರ್ರಿ, ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ. ಇವತ್ತು ನಮ್ಮ ಕುಟುಂಬಗಳಲ್ಲಿ ಇದು ಇರಬೇಕು. ಆಮೇಲೆ ಪ್ರಾಮಿಸ್ ಮಾಡ್ತೀರಾ? ನನ್ನ ಗಂಡನಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ, ನನ್ನ ಹೆಂಡತಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ, ನನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಮಕ್ಕಳು ತಂದೆ ತಾಯಿಗಳಿಗಾಗಿ ಏನು ಮಾಡಬೇಕು? ಮಾಡ್ತೀರಾ ಅಂತ ಹೇಳಿದ್ರೆ ಎದೆ ಮೇಲೆ ಕೈ ಇಟ್ಟುಕೊಳ್ರಿ. ಇವತ್ತಿನಿಂದ ನಮ್ಮ ಜೀವಿತದಲ್ಲಿ ಒಂದು ಪ್ರಾರ್ಥನೆ ತೀರ್ಮಾನ ತೆಗೆದುಕೊಂಡೇ ಹೋಗ್ಬೇಕು. ನಾವೆಲ್ಲರೂ ಕಣ್ಣು ಮುಚ್ಚೋಣ, ಎದೆ ಮೇಲೆ ಕೈ ಇಡೋಣ. ಇವತ್ತು ನಾನು ಏನು ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ. ಆ ಪ್ರಾರ್ಥನೆ ಏನು ಮಾಡಿ ನೀವು ನನ್ನ ಜೊತೆಗೆ ಹಂಗೆ ಹೇಳಿ. ಎಲ್ಲರೂ ಕಣ್ಣು ಮುಚ್ಚಿಕೊಂಡು ತೀರ್ಮಾನ ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ಈ ವಾಕ್ಯಗಳ ಮುಖಾಂತರವಾಗಿ ನನ್ನ ಸಂಗಡ ಮಾತನಾಡಿದೆಯಪ್ಪ. ಇಷ್ಟು ದಿನ ಸ್ವಾಮಿ ನಾನು ನನ್ನ ಕುಟುಂಬ ಪ್ರಾರ್ಥನೆ ಮಾಡದೇ ಇದ್ದಿರಬಹುದು, ಆದರೆ ಇವತ್ತಿನಿಂದ ನಾನು ಕುಟುಂಬವಾಗಿ ಪ್ರಾರ್ಥನೆ ಮಾಡುತ್ತೇನೆ. ನನ್ನ ಹೆಂಡತಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ, ನನ್ನ ಗಂಡನಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ, ನನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ, ನನ್ನ ಕುಟುಂಬದವರಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ನಾವು ಕುಟುಂಬವಾಗಿ ಪ್ರಾರ್ಥನೆಯಲ್ಲಿ ಇರುತ್ತೇವೆ. ಎಂದಿಗೂ ಪ್ರಾರ್ಥನೆಯಲ್ಲಿ ನನಗೆ ಬೇಸರವಾಗಬಾರದು. ಯಾವಾಗಲೂ ಆಸಕ್ತಿಯುಳ್ಳ ಪ್ರಾರ್ಥನೆ ಮಾಡಬೇಕು. ಆದ ಕಾರಣ ಈ ವಾಕ್ಯದ ಮೇರೆಗೆ ನಾನು ನಿನ್ನಲ್ಲಿ ಒಂದು ತೀರ್ಮಾನ ಮಾಡ್ತಾ ಇದ್ದೇನೆ. ಇವತ್ತಿನಿಂದ ಈ ಪ್ರಾರ್ಥನೆ ನಾನು ಮಾಡುತ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯಲ್ಲಿ ಬೇಡುತ್ತೇನೆ, ನನ್ನ ಜೀವವುಳ್ಳ ತಂದೆಯೇ. ಆಮೆನ್. ಆಮೆನ್. God bless you. Praise the Lord.